ಸಂತಸದ ಸುದ್ದಿ, ನಮ್ಮ ಸ್ವಯಂಭೂ ಚಿತ್ರ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಸೊ ಈ ಎರಡೂ ಸಂಭ್ರಮವನ್ನು ಇವತ್ತು ನಾವು ಆಚರಿಸಲು ಇಲ್ಲಿ ಆಗಮಿಸಿದ್ದೇವೆ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಎಲ್ಲ ಆಡಿಯನ್ಸ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ನಾನು ಈಗ ಶರಣಪ್ಪ ಗುರೂಜಿ ಅವರಿಗೆ ನಿನಗಾಗಿ 2 ಮೇಕಿಂಗ್ ವಿಡಿಯೋನ ಲಾಂಚ್ ಮಾಡಬೇಕು ಅಂತ ಕೋರ್ಕೊಂತಿದ್ದೇನೆ. ನಮಸ್ತೆ, ನಾನು ಡಾಕ್ಟರ್ ಶರಣಪ್ಪ ಗುರೂಜಿ ಅಂತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೈಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ಇದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಸ್ವಯಂಭೂ ಅದು ಸಿದ್ಧವಾಗಿದೆ. ನಿನಗಾಗಿ ಇಟ್ಟು ಮೇಕಿಂಗ್ ವಿಡಿಯೋ ಚಾಲನೆಯಲ್ಲಿದೆ. ಎಲ್ರಿಗೂ ಶುಭವಾಗಲಿ. ನಮಸ್ತೆ. ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಮಾಧ್ಯಮ ಮಿತ್ರಗಳು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಮೂವಿಯ ನಿರ್ದೇಶಕ. ನನ್ನ ಹೆಸರು ಪ್ರಕಾಶ್ ಧಾರೇಶ್ವರ ಅಂತ. ಇದು ನನ್ನ ಮೊದಲನೇ ನಿರ್ದೇಶನ ಮಾಡಿರುವಂಥ ಮೂವಿ ಇದು. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದೀವಿ, ಆ ಹೆಜ್ಜೆ ಇನ್ನೊಂದು ದೊಡ್ಡ ಹೆಜ್ಜೆ ಆಗತ್ತೆ ಅಂತ ನಂಬ್ಕೊಂಡು ಬಂದಿರೋ ನಾನು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸದ್ಯದಲ್ಲಿ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸರ್ ನಿನಗಾಗಿ 2 ಇದು ನಿನಗಾಗಿ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಸರ್, ಲಿಂಕ್ ಇಲ್ಲ. ಇದೊಂದು ಟೈಟ್ಲ್ ಅಷ್ಟೇ, ಓನ್ಲಿ ಟೈಟ್ಲ್ ಅಷ್ಟೇ ತಗೊಂಡಿರೋದು. ಸೊ ಯಾಕಂದರೆ ಸರ್ ಈಗ ಹೊಸಬರ ತಂಡಕ್ಕೆ ಈಗ ಅಂದರೆ ಜನರು ರೀಚ್ ಆಗೋದು ತುಂಬಾ ಕಷ್ಟ. ಈಗ ಹಾಗಾಗಿ ನಾವು ಒಂದು ಟೈಟ್ಲ್ನ ನಿನಗಾಗಿ ಅಂದರೆ ಇದು ನಿನಗಾಗಿ ಸೂಪರ್ ಹಿಟ್ ಬಿಡಿ ಸರ್, ಅದು ಸೂಪರ್ ಹಿಟ್ ಆಗಿರೋದ್ರಿಂದ ಸೊ ನಾನು ಅದು ಆ ಮೂವಿಗೆ ಯಾವುದು ಕಂಪೇರ್ ಮಾಡ್ತಿಲ್ಲ. ಆದರೆ ನಾನು ಇದಕ್ಕೆ ಯಾಕೆ ಇಟ್ಟಿದ್ದೀನಿ ಅಂದರೆ ಒಂದು ಸೂಪರ್ ಹಿಟ್ ಮೂವಿ ಟೈಟ್ಲ್ ಇಟ್ಕೊಂಡ್ರೆ ನಾವು ಜನರಿಗೆ ಬೇಗ ರೀಚ್ ಆಗ್ಬೋದು ಅನ್ನೋ ಒಂದು ಪ್ರಮೋಷನ್ ಪರ್ಸ್ಪೆಕ್ಟಿವಿಂದ ಇಟ್ಟಿದ್ದೀವಿ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇದು ಒಂದು ಲವ್ ಸ್ಟೋರಿ ಸರ್. ಇದರಲ್ಲಿ ಒಂದು ಕಾಮಿಡಿ ಹಾಗೆ ಡ್ರಾಮಾ ಎಲ್ಲ ಇರುತ್ತೆ ಸರ್. ಫ್ಯಾಮಿಲಿ ಸಮೇತ ಕೂತು ನೋಡ್ಬೋದು. ಪ್ರತಿಯೊಬ್ಬರಿಗೂ ಸರ್ ನೋಡಿ, ಒಂದು ವಯಸ್ಸಾದ ವ್ಯಕ್ತಿಗೂ, ಒಂದು 50 ವರ್ಷ ಏಜ್ ಆದ ಒಂದು ವ್ಯಕ್ತಿಗೂ ಸರ್ ಅವನ ಲವ್ ಬಗ್ಗೆ ಕೇಳಿದಾಗ ಅಷ್ಟೇ ಇಂಟ್ರೆಸ್ಟಿಂದ ಹೇಳ್ತಾನೆ ಸರ್ ಅವನು. ಸೊ ಈ ಮೂವಿ ನೋಡಿದಾಗ ಪ್ರತಿಯೊಬ್ಬರಿಗೂ ನೋಡಿದಾಗ ಅವರು ಹಳೆ ಲವ್ಗಳನ್ನ ನೆನಪಾಗಬೇಕು. ಸೊ ಆ ಥರ ಇರುತ್ತೆ ಸರ್, ನೆನಪಾಗತ್ತೆ ಸರ್. ಇಲ್ಲ ಸರ್, ಇದು ನಂದು ಯಾವುದ್ರಲ್ಲೂ ವರ್ಕ್ ಮಾಡಿಲ್ಲ. ಶಾರ್ಟ್ ಮಿಸ್ ಮಾಡ್ತಿದ್ದೆ ಸರ್. ಇದೇ ನನ್ನ ಮೊದಲನೇ ಮೂವಿ ಸರ್. ಸರ್ ಇದು ಶೂಟ್ ಬಂದ್ಬಿಟ್ಟು ಕನಕಪುರ ಕಾಲೇಜಲ್ಲಿ ಒಂದು ಶೂಟ್ ಮಾಡಿದ್ದೀವಿ, ಮತ್ತು ಇಲ್ಲಿ ಬಂದರಘಟ್ಟ ಅಕ್ಕಪಕ್ಕ ಇದರಲ್ಲಿ ಶೂಟ್ ಮಾಡಿದ್ದೀವಿ ಸರ್. ಹಾಂ, ಸಬ್ಜೆಕ್ಟ್ ನಂದೆ ಸರ್, ಕತೆ ಇಲ್ಲ ಸರ್, ಇಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿ ನಾನು ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಮೈ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಪ್ರಕಾಶ್ ಸರ್ ಈ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸುನಿಲ್ ಸರ್, ಅಂದರೆ ಹೊಸಬರಿಗೆ ಅವಕಾಶ ಕೊಡೋದು ಬಹಳ ಕಷ್ಟ ಇತ್ತೀಚಿನ ದಿನಗಳಲ್ಲಿ. ಅವರು ಆ ಸಣ್ಣ ಸಣ್ಣ ಪ್ರತಿಭೆಗಳನ್ನೂ ಅಬ್ಸರ್ವ್ ಮಾಡಿ ಅವ್ರ ಹತ್ರ ಕೆಪಬಿಲಿಟಿ ಇದೆ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ನಮ್ಮನ್ನು ಗುರುತಿಸೋದಕ್ಕೆ ತುಂಬ ಥ್ಯಾಂಕ್ ಯು ಪ್ರಕಾಶ್. ಹಾಂ ಸರ್, ಟ್ರೈನಿಂಗ್ ಮಾಡಿದ್ದೆ. ಕದಮ್ಮ ಅಂತ ಒಂದು ಇನ್ಸ್ಟಿಟ್ಯೂಟ್ ಹೇಳಿ. ನನ್ನ ಗುರುಗಳು ಬಂದು ಹರೀಶ್ ನೀನಾಜಮ್ ಅಂತ, ಆ್ಯಂಡ್ ರೂಪಾಂತರ ಅಂತ ಅವ್ರದ್ದೊಂದು ನಾಟಕ ತಂಡ ಇದೆ. ಅಲ್ಲಿ ನಾನು ನಾಟಕಗಳನ್ನೂ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಗುರುಗಳು ಬಂದು ಹರೀಶ್ ನೀನಾಜಮ್ ಅಂತ ಹೇಳಿ ಅವ್ರ ಹತ್ರ. ಸರ್ ಪ್ರಕಾಶ್ ಸರ್ ನನಗೆ ಮುಂಚೆಯಿಂದ ಪರಿಚಯ ಇದ್ದರು. ಸೊ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಅಪ್ರೋಚ್ ಮಾಡಿದ್ರು, ಹಿಂಗೆ ಮಾಡೋಣ ಒಟ್ಟಿಗೆ ಒಂದು ಟೀಮ್ ಆಗಿ ಅಂತ. ಸೊ ನನಗೂ ತುಂಬ ಇಷ್ಟ ಆಯ್ತು. ಆ್ಯಂಡ್ ಹೊಸಬರಿಗೆ ಒಂದು ಅವಕಾಶ ಸಿಗೋದೇ ಕಷ್ಟ. ಸೊ ನಾನು ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬ ಇಷ್ಟ ಆಗಿದೆ ಏನು ಸಿನಿಮಾ ಸರ್? ತುಂಬ ಇಷ್ಟ ಆಗಿದ್ದೇನೆಂದರೆ, ನನಗೆ ಕತೆ ಪರ್ಸ್ಪೆಕ್ಟಿವಿಂದ ಹೇಳಿದ್ರೆ ಇಟ್ ವಾಸ್ ಲೈಕ್ ಇದನ್ನೆಲ್ಲ ನಾವು ಅನುಭವಿಸಿದ್ದೀವಿ ಅನ್ನೋ ಫೀಲ್ ಬಂತು ಮೊದಲನೇದಾಗಿ. ಆ್ಯಂಡ್ ಎರಡನೇದಾಗಿ ಅವ್ರ ತಂಡದ ಅವ್ರ ಕಡೆಯಿಂದ ಹೇಳಬೇಕಂದ್ರೆ ಅವ್ರಿಗೆ ಇದ್ದಿದ್ದು ಕಮಿಟ್ಮೆಂಟ್ಸ್ಗಳು ತುಂಬ ಇಷ್ಟ ಆಯಿತು. ಅವರಾಗಿರ್ಬೋದು, ಅವರ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ತುಂಬ ಪ್ರಿಪ್ರೇಷನಲ್ಲಿ ಬಂದಿದ್ದರು. ಸೊ ಅದೆಲ್ಲ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಥ್ಯಾಂಕ್ ಯು. ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ, DSK ಸಿನಿಮಾ ನಮ್ಮ ಸಂಸ್ಥೆ. ಇದೀಗ ತಾನೇ ನಮ್ಮ ಗಣೇಶ್ ರಾವ್ ಸರ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. 300ಕ್ಕಿಂತ ಹೆಚ್ಚಿಗೆ ಚಲನಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ತುಂಬ ಖುಷಿಯಾಗಿದೆ. ತಮಗೆ ಸ್ವಾಗತ ಸರ್.
ಸೊ ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಒಂದು 2 ಸಿನಿಮಾಗಳ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು ನಿನಗಾಗಿ ಸಿನಿಮಾದ ಚಿತ್ರೀಕರಣ ಮುಕ್ತಾಯವಾಗಿ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪ್ರಾರಂಭವಾಗ್ತಾ ಇದೆ. ಸೊ ಶೀಘ್ರವೇ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡಿ ಚಲನಚಿತ್ರನ ಥಿಯೇಟರ್ಗಳಿಗೆ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ವಯಂಭವ ಅನ್ನೋ ಚಿತ್ರನ ನಮ್ಮ ಸಂಸ್ಥೆ ವತಿಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ಇದೇ ತಿಂಗಳು ಕೊನೆ ವಾರದಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಈ ಸಿನಿಮಾನ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚಿಗೆ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಈಗ ತಾನೇ ಜಸ್ಟ್ ನಮ್ಮ ಹಿರಿಯ ಕಲಾವಿದರಂತ ಮೂಗ್ ಸುರೇಶ್ ಅವರು ಬಂದಿದ್ದಾರೆ. ತಮಗೆ ಸ್ವಾಗತ ಸರ್. ಸೊ ಈ ನಮ್ಮ ಸಂಸ್ಥೆ ಬೇಸಿಕಲಿ ಮುಂಚೆ ಕೆಲವೊಂದು ಪ್ರೆಸ್ ಮೀಟ್ಗಳು ನಾನು ಹೇಳಿದ್ದೀನಿ. ಆ್ಯಸ್ ಎ DSK ಸಿನಿಮಾಸ್ ನಾವು 40ಕ್ಕಿಂತ ಹೆಚ್ಚಿಗೆ ಆಲ್ಬಮ್ ಸಾಂಗ್ಗಳನ್ನ ಮಾಡಿದ್ದೀನಿ, ಎಷ್ಟೊಂದು ಶಾರ್ಟ್ ಮೂವಿಗಳನ್ನ ಮಾಡಿದ್ದೀನಿ, ಹಾಗೆ ಸಿನಿಮಾಗಳನ್ನ ಪ್ರೊಡಕ್ಷನ್ ಕೂಡ ಮಾಡಿದ್ದೀವಿ. ಪ್ರೈಮರಿ ನಮ್ಮ ಫೋಕಸ್ ಏನಾಗಿತ್ತು ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡುವಂಥದ್ದು. ಸೊ ನಮ್ಮ ಡೈರೆಕ್ಟ್ರು ಅಥವಾ ಹೀರೋ ಅವ್ರು ಬಂದು ನಮಗೆ ಮೀಟ್ ಮಾಡಿದಾಗ ಪ್ರಕಾಶ್ ಅವ್ರು ಬಂದು ಈ ಥರ ಒಂದು ಕತೆ ಇದೆ ಸರ್ ಮಾಡಬೇಕಂತ ಇದ್ದೀವಿ, ಒಂದು ಸ್ಮಾಲ್ ಬಜೆಟಲ್ಲಿ ಒಂದು ಕತೆನ ಸ್ಟಾರ್ಟ್ ಮಾಡೋಣ, ನನಗೆ ಸ್ಮಾಲ್ ಸೆಟಪ್ ಕೊಡಿ ಸರ್, ನಮ್ಮದೇ ಆದಂಥ ಒಂದು ಟೀಮ್ ಕಟ್ಕೊಂಡು ಒಂದು ಸಿನಿಮಾನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಆ ಕಥೆ ಎಲ್ಲ ಕೇಳಿ ಡಿಸ್ಕಸ್ ಮಾಡಿ ಓಕೆ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿ ಟೀಮ್ಗೆ ಗೋ ಹೆಡ್ ಕೊಟ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿ ಇನ್ನೇನು 2 ಡೇಸಲ್ಲಿ ಶೂಟ್ಗೆ ಹೋಗಬೇಕು, ಎಲ್ಲ ಪ್ರಿಪ್ರೇಷನ್ ಆಗಿದೆ. ಆವಾಗ ಇವರು ಮಾಡಿದಂಥ ಕಂಪ್ಲೀಟ್ ಪ್ರೀ ಪ್ರೊಡಕ್ಷನಲ್ಲಿ ಒಂದು ಕಮಿಟ್ಮೆಂಟು, ಡೆಡಿಕೇಶನು, ಇಂಟ್ರೆಸ್ಟು, ನಾವೇನೋ ಮಾಡಬೇಕು. ಅತಿ ಇಂಪಾರ್ಟೆಂಟಾಗಿ ನಾನು ಕಂಡದ್ದೇನೆಂದರೆ ಪ್ರೊಡ್ಯೂಸರ್ ಮೇಲೆ ಡಿಪೆಂಡೆನ್ಸಿ ತುಂಬ ಕಡಿಮೆ ಇತ್ತು. ಪ್ರತಿ ನಿರ್ದೇಶಕ ಅಥವಾ ಒಂದು ತಂಡ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ಸಣ್ಣ ರಿಕ್ವೈರ್ಮೆಂಟು ಪ್ರೊಡ್ಯೂಸರ್ಗೆ ಕೇಳ್ತಾರೆ. ತುಂಬ ನಿರ್ದೇಶಕರಿಂದ ಇದು ನಾನು ನೋಡಿದ್ದೀನಿ ಕೂಡ, ಒಂದು ನೀರು ಬಾಟಲ್ ಬೇಕಾದ್ರೆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಸರ್ ನೀರು ಬಾಟಲ್ ಬೇಕು ಅಂತ. ಆ ಥರ ಇರುವಂಥ ಸಿಚುವೇಶನ್ಗಳಲ್ಲಿ ಎಷ್ಟೊಂದು ಕೆಲಸಗಳನ್ನ ಬಹುಶಃ ನನ್ನ 90% ವರ್ಕನ್ನು ಇವರಿಬ್ಬರೇ ಸೇರಿಕೊಂಡು ಎಲ್ಲನೂ ಕೆಲಸ ಮುಗಿಸಿ ನನ್ನ ಮೇಲೆ ಡಿಪೆಂಡೆನ್ಸಿ ನನಗೆ ಫೀಲೇ ಆಗಲಿಲ್ಲ ನಾನು ಇದೊಂದು ಸಿನಿಮಾ ಮಾಡಿದ್ದೀನಿ ಅಂತ. ನೀವು ಸರ್ಪ್ರೈಸ್ ಆಗ್ಬೋದು, ಇಡೀ ಎಂಟೈರ್ ಶೂಟಿಂಗ್ ಡೇಸಲ್ಲಿ ನಾನು 1 ದಿನ ಮಾತ್ರ ಶೂಟಿಂಗ್ ಸೆಟ್ಗೆ ಹೋಗಿದ್ದು. ಪ್ರತಿಯೊಂದು ವರ್ಕನ್ನು ನಂಗೆ ಹೇಳ್ತೀವಿ ಸರ್ ಈ ಥರ ಮಾಡ್ತಾ ಇದೀವಿ, ಇದು ಬೇಕಾಗ್ಬೋದು, ಆಯಿತು ಅಂದ್ರೆ ಮಾಡಿಲ್ಲ ನಾವು ಹೆಂಗೋ ಅರೇಂಜ್ ಮಾಡ್ತೀವಿ ಅಂತ. ಸೊ ಆ ಕಂಫರ್ಟ್ ಝೋನ್ ನನಗೆ ಟೀಮಲ್ಲಿ ಪ್ರೀ ಪ್ರೊಡಕ್ಷನ್ ವರ್ಕಲ್ಲೇ ನಂಗೆ ಕಾಣಿಸ್ತು. ಸೊ ಆವಾಗ ಅವ್ರಿಗೆ ನಾನೇನು ಸರ್ಪ್ರೈಸ್ ಕೊಟ್ಟಿದ್ದೇನೆಂದರೆ ಇನ್ನು ನಾಳೆ ಶೂಟಿಂಗ್ ಹೋಗಬೇಕು, ಅವತ್ತು ನೈಟ್ ನಾನು ಅವ್ರಿಗೆ ಕರೆದ್ಬಿಟ್ಟು ನೀವು ಕೇಳಿದಂಥ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಕ್ಯಾಮರಾ ಏನು ಕೇಳಿದಿಲ್ಲ, ಲೈಟ್ಸ್ ಏನು ಕೇಳಿದಿಲ್ಲ, ನೀವು ಇಮ್ಯಾಜಿನ್ ಮಾಡೋಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿನೇ ಕೊಟ್ಬಿಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ನಾವು ಡ್ರ್ಯಾಗನ್ನು, ಎಪಿಕ್ಕು, ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳನ್ನ, ಕ್ಯಾಮರಾ, ಲೈಟ್ಸ್ಗಳನ್ನ ಕಂಪ್ಲೀಟ್ ಹೈಟೆಕ್ ಆಗಿರುವಂಥ ಫೆಸಿಲಿಟಿನ ಅವ್ರು ಕೊಟ್ಟು ಅವ್ರಿಗೂ ಕೂಡ ಸರ್ಪ್ರೈಸ್ ಮಾಡಿದೆ. ಯಾಕೆಂದರೆ ಒಬ್ಬ ಡೆಡಿಕೇಶನ್ ಯಾರಾದರೂ ಇತ್ತು ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಗೆಲ್ಲುವ ಪ್ರಯತ್ನ ಇದ್ದೇ ಇರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತಾರೆ, ಸೋಲು ಗೆಲುವು ಸೆಕೆಂಡ್ರಿ, ಬಟ್ ಜೊತೆಯಾಗಿ ನಾವು ವರ್ಕ್ ಮಾಡುವಂಥ ಕಾಂಬಿನೇಷನು ಅದು ತುಂಬ ಖುಷಿ ಪಡ್ತು. ಪ್ರಕಾಶ್ ಅವರು ಅದನ್ನು ಡೆಡಿಕೇಶನ್ ತೋರಿಸಿದ್ರು. ಅದೇ ರೀತಿ ಹೀರೋ ಆಗಿ ಅವರು ಸೆಟ್ಟಲ್ಲಿ ಯಾವತ್ತೂ ಹೀರೋ ಅಂತ ಫೀಲೇ ಮಾಡಲಿಲ್ಲ. ಏನೇ ವರ್ಕ್ಗಳಿರಲಿ ಎಲ್ಲನೂ ಮಾಡಿಕೊಂಡು ಸಿನಿಮಾನ ಆವತ್ತು ದಿನದ ಏನು ಪ್ಲ್ಯಾನ್ ಮಾಡಿದ್ದೀವಿ ಅದು ಮುಗಿಸೋಕ್ಕೆ ಪ್ರಯತ್ನ. ಒಬ್ಬ ಡೈರೆಕ್ಟರ್ ಎಷ್ಟು ಪ್ರೆಷರ್ ಫೀಲ್ ಮಾಡ್ತಾ ಇದ್ರು ಅಷ್ಟೇ ಪ್ರೆಷರನ್ನು ಹೀರೋ ಕೂಡ ಫೀಲ್ ಮಾಡಿ ಇವತ್ತು ಪ್ಲ್ಯಾನ್ ಮಾಡಿದಂಥ ಸೀನ್ಗಳು ಮುಗಿಸ್ಲೇಬೇಕು, ಎಷ್ಟೇ ಕಷ್ಟ ಆದರೆ ಮುಗಿಸ್ಬೇಕು. ರಾತ್ರಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಈ ಥರ ಸೀನ್ಗಳು ಪ್ಲ್ಯಾನ್ ಮಾಡಿದ್ವಿ ಮುಗೀತು ಅಂತ. ಸೊ ಆ ಖುಷಿ, ಆ ಕಂಫರ್ಟು ನನಗೆ ತುಂಬ ಇಷ್ಟ ಆಯಿತು. ಈಗ ಹಲವು ನಿರ್ದೇಶಕರು ಇದನ್ನು ಅಷ್ಟು ಈಸಿಯಾಗಿ ತೊಗೊಂಡು ಮಾಡಲ್ಲ, ಎಲ್ಲ ಡಿಪೆಂಡೆನ್ಸಿ ಪ್ರೊಡ್ಯೂಸರ್ ಮೇಲೆ ಇರುತ್ತೆ ಅಥವಾ ಬೇರೆ ಬೇರೆ ಟೀಮ್ಗಳ ಮೇಲೆ ಅವಲಂಬಿರುತ್ತೆ. ಏನಾದರೂ ಮಿಸ್ಟೇಕ್ ಆದರೆ ಬೇರೆದವ್ರಿಗೆ ಬೆರಳು ತೋರಿಸಿ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಹೇಳುವಂಥದ್ದು ಇರುತ್ತೆ. ಬಟ್ ಈ ಸಿನಿಮಾ ನಾನು ಮುಗಿಯುವವರೆಗೂ ಯಾರ ಮೇಲೂ ಕಂಪ್ಲೇಂಟ್ಸು ಕೇಳಿಲ್ಲ. ಹಾಗಾಗಿ ನಮಗೆ ತುಂಬ ಖುಷಿಯಾಗಿದೆ. ಇವತ್ತು ನಾವು ಜಸ್ಟ್ ಅದೊಂದು ಮೇಕಿಂಗ್ ಗ್ಲಿಂಪ್ಸ್ ತೋರಿಸಿದ್ದೀವಿ. ಸದ್ಯದಲ್ಲಿ ಅದರದ್ದು ಬಿಡುಗಡೆ ಮತ್ತು ಧ್ವನಿ ಸರಳಿ ಬಿಡುಗಡೆ ಪ್ರೆಸ್ ಮೀಟನ್ನು ಆಯೋಜನೆ ಮಾಡ್ತೀವಿ. ತಾವೆಲ್ಲರೂ ಅವಾಗೂ ಬರಬೇಕು, ಹೀಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು. ಬಜೆಟ್ ವೈಸ್ನಲ್ಲಿ ಎಲ್ಲ ಹೇಳಿದ್ದೆ ಆಯಿತು. ಹಾಂ ಸರ್, ಏನು ಹೇಳಿ? ಬಜೆಟ್ ವೈಸ್ನಲ್ಲಿ ಎಲ್ಲ ನೀವೇನು ಹೇಳಿದ್ದೆ? ಹೌದು, ಆ್ಯಕ್ಚುಲಿ ನಾನು ಹಾಗೆ ನೋಡಿದ್ರೆ ಬಜೆಟ್ ನಾನು ಅಂದ್ಕೊಂಡಿದ್ದ ಕಡಿಮೆಲೇ ಮಾಡಿದ್ದಾರೆ. ಒಂದು ಟೆಕ್ನಿಕಲ್ ಆಸ್ಪೆಕ್ಟು ಅದು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಖುಷಿಯಿಂದ ಮಾಡಿದಂಥ. ನಾನು ಸರ್ ಈಗ ಆಲ್ರೆಡಿ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದೀನಿ, ಅದ್ರಲ್ಲಿ ಪ್ಲ್ಯಾನ್ ಬಜೆಟ್ಗಿಂತಲೂ ಎಕ್ಸಿಡ್ ಆಗಿದ್ದೀವಿ. ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ರೀಸನ್ಗಳಿಂದ ಎಕ್ಸಿಡ್ ಆಗಿರುತ್ತೆ. ಹಾಗೆ ಈ ಸಿನಿಮಾದಲ್ಲೂ ಕೂಡ ಎಲ್ಲ ಹೊಸಬರೇ ಹಾಕಿ ಮಾಡಬೇಕಂತಿತ್ತು. ಬಟ್ ಶೂಟ್ ನಡೀತಿದ್ದಂಗೆ ನನಗೆ ಅನಿಸ್ತು ಇಲ್ಲ ಯಾರಾದ್ರೂ ಬೇಕಾಗ್ಬೋದು ಸೀನಿಯರ್ ಆರ್ಟಿಸ್ಟ್ ಅಂತ. ಆ ಸಮಯದಲ್ಲಿ ನಾವು ಸೀನಿಯರ್ ಆರ್ಟಿಸ್ಟ್ ಆದಂಥ ಅಂಜನಪ್ಪ ಅವ್ರನ್ನ ಹಾಕಿದ್ವಿ, ಆಮೇಲೆ ಶೈಲೇಶ್ ಅವ್ರನ್ನ ಹಾಕಿದ್ವಿ, ಮೀನಾ ಅವ್ರನ್ನ ಹಾಕಿದ್ವಿ. ಈ ಥರ ಕೆಲವೊಂದು ಸೀನಿಯರ್ ಆರ್ಟಿಸ್ಟ್ಗಳನ್ನ ಬೇಕಾದ ಪಾತ್ರಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ವಿ. ಸೊ ಇದು ಸಿನಿಮಾಗೆ ಹೆಲ್ಪ್ ಆಗ್ಬೋದು ಅಂತ ಉದ್ದೇಶದಿಂದ ಮಾಡಿದ್ವಿ. ಯಾಕಂದ್ರೆ ನನಗೆ ಅಂದ್ಕೊಂಡು ಬಜೆಟ್ ಆಲ್ರೆಡಿ ಉಳಿದಿತ್ತು, ಸೇವ್ ಆಗಿತ್ತು. ಸೊ ಆ ಖುಷಿ ಇತ್ತು, ಇನ್ನೂ ಏನು ಬೇಕಾದ್ರೂ ಮಾಡೋಣ ಅಂತ. ಸೊ ಹಾಗಾಗಿ ನೋಡಿ ಅದೇ ಖುಷಿನ ಇವತ್ತೂ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಏನಂದರೆ ಸಿನಿಮಾ ಕಂಪ್ಲೀಟ್ ಆದದ್ದೇ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನೆಕ್ಸ್ಟ್ 2 ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ಈ ಸಿನಿಮಾಗೆ, ಈ ತಂಡಕ್ಕೆ ನಾನು ಸಪೋರ್ಟ್ ಮಾಡಬೇಕು ಅಂತ ಗುರಿಯಿಂದ ಈ ಟೀಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನೀವು ಹೆಲ್ಪ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಏನು ಸರ್?
ಸರ್ ಸಿನಿಮಾದಲ್ಲಿ 3 ಸಾಂಗ್ಸ್ ಇದೆ. ಶೂಟಿಂಗ್ ಎಲ್ಲ ಮುಗಿದೆ, ರೆಕಾರ್ಡಿಂಗ್ಸ್ ಎಲ್ಲ ಮುಗಿದೆ. ಅಲ್ಲೂ ಕೂಡ ಕೆಲವು ಹೊಸಬರಿಗೆ, ಹೊಸ ಗಾಯಕರಿಗೆ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಸರಿಗಮಪ ಕೆಲವೊಂದು ಕಾಂಟೆಸ್ಟ್ಗಳಲ್ಲಿ ವಿನ್ ಆಗುವಂಥದ್ದು. ಮ್ಯೂಸಿಕ್ ಡೈರೆಕ್ಟರ್ 1-2 ಸಿನಿಮಾ ಮಾಡಿದಂಥ ವಿವೇಕ್ ಜಂಗ್ಲಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಹೊಸಬ್ರು ಒಂದು ಶಾರ್ಟ್ ನನಗೆ ವರ್ಕ್ ಮಾಡಿ ತೋರಿಸಿದ್ರು. ಇವ್ರು ಮಾಡ್ಬೋದು, ಪ್ರತಿಭೆ ಇದೆ, ಮಾಡ್ಬೋದು ಅಂತ ತೋರಿಸಿ ಅವ್ರಿಗೂ ಕೊಟ್ಟಾಗ ನಾವು ಹೇಳಿದ ಟೈಮಲ್ಲೇ ಮ್ಯೂಸಿಕ್ ಕೂಡ ಮಾಡಿಕೊಟ್ಟಿದ್ದಾರೆ. ಸರ್ ಅದು ಮೋಸ್ಟ್ ಪ್ರಾಬ್ಲಿ ನಾವು ಆಗಸ್ಟ್ ಮಂತ್ಗೆ ಬರ್ಬೋದು. ಯಾಕಂದರೆ ಇನ್ನು 1 ತಿಂಗಳು ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿದೆ. ಅದಾದ್ದು ಟೈಮಿಂಗ್ ನೋಡಿಕೊಂಡು ನಮ್ಮದೇ ಓನ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಸೊ ರೈಟ್ ಟೈಮ್ ಯಾವ ಕಂಫರ್ಟ್ ಅನಿಸುತ್ತೆ ಆ ಟೈಮ್ಗೆ ರಿಲೀಸ್ ಮಾಡುವಂಥ ಪ್ಲಾನ್ ಇದೆ ಸರ್. ಹಿಂದೆ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಸರ್ ನಂದು ಲೈನಪ್ಪಲ್ಲಿ ಆಲ್ರೆಡಿ ಈಗ ಒಂದು 6 ಪ್ರಾಜೆಕ್ಟ್ಸ್ ಇದೆ. ಅಂದರೆ ಕಂಪ್ಲೀಟ್ ಆಗಿರೋ ಕೆಲವೊಂದು ಪೋಸ್ಟ್ ಪ್ರೊಡಕ್ಷನ್ ಇದೆ, ಕೆಲವೊಂದು ರಿಲೀಸ್ ಕೂಡ ಇದೆ. ಫಿಲಮ್ಸ್ ಅಂದ್ರಲ್ಲ ಯಾವ್ಯಾವ ಸರ್ ನಾನೀಗ ಮಾಡಿದಂಥದ್ದು ರೀಸೆಂಟಾಗಿ ಒಂದು ಚಾರ್ಜ್ ಶೀಟ್ ಅಂತ ಒಂದು ಕಂಪ್ಲೀಟ್ ಮಾಡಿದೆ, ಮುಗಿತು, ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಆಮೇಲೆ ಗ್ರಾಂತಕ ಅಂತ ನೆಕ್ಸ್ಟ್ ವೀಕ್ ಇಲ್ಲೇ ಪ್ರೆಸ್ ಮೀಟ್ ಇದೆ, ಅದು ಕಂಪ್ಲೀಟ್ ಆಗಿ ಸೆನ್ಸರ್ಗೆ ಹೋಗ್ತಾ ಇದೆ ಮೂವಿ. ಹಾಗೆ ಸೆನ್ಸರ್ಗೆ ಒಂದು 3 ಸಿನಿಮಾಗಳು ನಂದು ಹೋಗ್ತಾ ಇರೋವಂಥದ್ದು ಸರ್. ಅದಲ್ಲದೆ ಡಿಸ್ಟ್ರಿಬ್ಯೂಷನ್ ಕೂಡ ಒಂದು 10-15 ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ದೀನಿ. ಸೊ ಸಿನಿಮಾಗೆ ಬೇಕಾದಂಥ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಫೀಲ್ಡಿಗೆ ಬಂದಿರೋಂಥದ್ದು ಸರ್. ಹಾಗೆ ಅಂದರೆ ನಮ್ಮದೇ OTT ಡಿಸ್ಟ್ರಿಬ್ಯೂಷನ್ ಕೂಡ ಇದೆ. 40 OTTಗೆ ನಾನು ಡಿಸ್ಟ್ರಿಬ್ಯೂಟ್ರು. ನೆಟ್ಫ್ಲಿಕ್ಸ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ OTTಗೆ ಕಂಟೆಂಟ್ನ ಸಪ್ಲೈ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ತಮಿಳು, ತೆಲುಗು ಎಲ್ಲ ಇಂಡಸ್ಟ್ರಿಯಿಂದ ನಮ್ಮ ಕಂಟೆಂಟ್ ಬರ್ತಾ ಇದೆ. ಆ ಸಪ್ಲೈ ನಾನೇ ಅಂದರೆ ಒಂದು ಅಗ್ರಿಗೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ OTT ಕಂಪನಿಗಳಿಗೆ. ಹೌದು ಹೌದು. ಸೊ ಎಲ್ಲ 2 ಸಿನಿಮಾಗಳು OTTಗೆ ಬಂದೇ ಬರುತ್ತೆ. ನಾವು ಥಿಯೇಟ್ರಿಕಲ್ ರಿಲೀಸ್ ಆದ ತಕ್ಷಣ OTTಗೆ ಡೇಟ್ಸ್ ನೋಡಿ ಅದು ಅನೌನ್ಸ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ನನ್ನ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಏನು ಇವತ್ತಿನ ಸಿನಿಮಾ ಟ್ರೈಲರ್ನ ರಿಲೀಸ್ ಮಾಡಬೇಕು ಅಂತ ನಮ್ಮ DSK ಸಿನಿಮಾ ತಂಡ ಸುನಿಲ್ ಸರ್ ಅವರು ಹೇಳಿದ್ರು, ಒಂದು ಸಿನಿಮಾ ಮಾಡ್ತಾಯಿದ್ವಿ, ಕನ್ನಡ ಸಿನಿಮಾ ಅಂತ. ಮತ್ತು ಲಾಂಚಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಮಾಡಿ ಸರ್, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ವಿ. ಹಾಗೆ ಇದನ್ನು ಸಪೋರ್ಟ್ ಮಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲ ನೋಡಿದ್ರೆ. ಈಗಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳು ಬರೋದೇ ತುಂಬ ಕಷ್ಟ ಆಗಿದೆ. ಅದರಲ್ಲಿ ಎಷ್ಟೋ ಜನ ಹಿರಿಯ ನಟರಿಗೆಲ್ಲ ಒಂದು ಅವಕಾಶಗಳನ್ನೆಲ್ಲ ಕೊಟ್ಟಿದ್ದಾರೆ, ಹಾಗೂ ಹೊಸೊಬ್ಬರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ. ಇವಾಗ ಏನು ಅವರು ಸಿನಿಮಾ ಟ್ರೈಲರ್ ಮಾಡ್ತಾಯಿದ್ದಾರೋ ಅದು ಲಾಂಚ್ ಆಗಲಿ, ಒಳ್ಳೇದಾಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಜೈ ಭುವನೇಶ್ವರ್. ಮತ್ತು ನಮ್ಮ 2ನೇ ಸಿನಿಮಾದ ನಾಯಕ ಪ್ರಜ್ವಲ್ ಬಂದಿದ್ದಾರೆ, ನನ್ನ ಸಿನಿಮಾದ ಕಲಾವಿದರುಗಳೆಲ್ಲ ಬಂದಿದ್ದಾರೆ, ಮತ್ತು ನಮ್ಮ ಬೆನ್ನೆಲುಬು ಇಲ್ಲೇ ಇದ್ದಾರೆ ಜೊತೆಲೇ. ಇವರೆಲ್ಲರೂ ಸಹಕಾರ ಇಲ್ಲದೇ, ಸಪೋರ್ಟ್ ಇಲ್ಲದೇ ಮೂವಿ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲರೂ ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ನಿನಗಾಗಿ 2 ಅನ್ನೋ ಮೂವಿಗೂ ಒಳ್ಳೇದಾಗಲಿ. ಎಲ್ಲ ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಥ್ಯಾಂಕ್ ಯು. ಹಾಂ ಸರ್, ಶುರುವಾಗಿದ್ದು ಹೋದ ವರ್ಷ ಸರ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 4 ತಿಂಗಳ ಮ್ಯೂಸಿಕ್ ಎಲ್ಲ ರೆಡಿಯಾಗಿ ನಿಂತಿತ್ತು, ಮತ್ತೆ ರಿಲೀಸ್ ಮಾಡೋಣ ಅಂತ. ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ನಂದು 3 ಸಿನಿಮಾ ಆಗಿದೆ ಸರ್. 3 ಸಿನಿಮಾ ರಿಲೀಸ್ ಆಗಿದೆ. ವಿಕೃತ್ಯಂ ಅಂತ ಒಂದಾಯಿತು, ಆಮೇಲೆ ನುಡಿಮುತ್ತು ಅಂತ ಸರ್ಕಾರಿ ಶಾಲೆ ಬಗ್ಗೆ ಒಂದು ಮಾಡಿದ್ದೆ ನಾನು, ಅದು ಕೂಡ ರಿಲೀಸ್ ಆಯಿತು. ಇವಾಗ ಮೊನ್ನೆ ಕನವರಿಕೆ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿತ್ತು. ಇದು ನನ್ನ 4ನೇ ಸಿನಿಮಾ. ಸ್ವಯಂ ಅಂದರೆ ನಾನೇ ಅನ್ನೋದು ಅಲ್ಲೇ ಇರ್ತಿದ್ದಾರೆ ಸರ್. ಸ್ವಯಂ ನನ್ನ ಭೋ ಅನ್ನೋದೇನೆ ಸ್ವಯಂ ಭೋ. ಭೋ ಅಂದರೆ ಒಂದು ಆಕ್ರೋಶ ಹೇಗಿರುತ್ತೆ, ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರಗಳೆಲ್ಲ ಕೂಗಿರೋದೇ ಭೋ. ಅದು ನನ್ನಲ್ಲಿಂದ ಹೊರಗಡೆ ಬಂದಾಗ ಅದು ಯಾವ ರೀತಿ ಪ್ರಕಟಣೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ. ಎಲ್ಲರೂ ಬಂದು ನೋಡ್ಬೇಕು ನೀವು. ಸಿನಿಮಾ ಮುಖಾಂತರ ಜನಗಳಿಗೆ ಮೆಸೇಜ್ ಕೊಡೋದೇನಿಲ್ಲ ಸರ್. ಎಲ್ಲರೂ ಎಲ್ಲ ಮಾಡಿಬಿಟ್ಟಿರೋದೆ, ಸಿನಿಮಾ ಅನ್ನೋದೆಲ್ಲ ರೆಡಿ ಆಗ್ಬಿಟ್ಟಿದೆ. ಹಿಂದೆ ಮಾಡಿದ್ದಾರೆ, ಮುಂದೆ ಬರ್ತಾನೆ ಇರುತ್ತೆ. ಇದರಲ್ಲಿ ನಮ್ಮದೇನೋ ಒಂದು ವಿಭಿನ್ನವಾಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಅಂಶ ಅಂದರೆ ತಂದೆ ಮಗಳು ಪ್ರೀತಿ ಆಗ್ಬೋದು. ತಂದೆ ಮಗಳು ಪ್ರೀತಿ, ಒಂದು ಲವ್ ಸ್ಟೋರಿ, ತುಂಬ ಒಳ್ಳೆ ಲವ್ ಸ್ಟೋರಿ ಇದೆ. ಒಬ್ಬ ಕ್ರೂರಿ ಆದರೆ ಹೇಗಾಗುತ್ತೆ ಅನ್ನೋದು. ಕ್ರೂರಿ ಅಂತ ಇದರಲ್ಲಿ ಯಾವುದು ಬಿಟ್ಕೊಟ್ಟಿಲ್ಲ. ನೀವು ಸಿನಿಮಾ ನೋಡಿದ್ರೆ ಕ್ರೂರಿ ಅಂತ ಗೊತ್ತಾಗುತ್ತೆ. ಒಂದು ಲವ್ ಸ್ಟೋರಿ ಇದೆ, ಒಂದು ತಂದೆ ಮಗಳ ಬಾಂಧವ್ಯ ಇದೆ, ಮತ್ತು ಅದಲ್ಲದೆ ಒಂದು ಪ್ರಕೃತಿ ನಡೆದಿರೋಂತಹ ಒಂದು ಸುಂದರವಾದ ಕತೆ. ಇದನ್ನು ನೀವು ಥಿಯೇಟ್ರಿಗೆ ಬಂದೇ ನೋಡ್ಬೇಕು ಸರ್. ಮಂಡ್ಯ, ಚನ್ನಪಟ್ಟಣ, ಕೋಡಂಬಳ್ಳಿ ಮತ್ತು ಚಾಮರಾಜನಗರ ಸೈಡ್, ಆ ಸೈಡು ಅಚ್ಚ ಕಾಡಂಥದ್ರಲ್ಲಿ ಅದೆಲ್ಲ ಮಾಡಿದ್ದೀವಿ ಸರ್. ನನ್ನ ಹೆಸರು ಸೂರ್ಯ. ಏನೋ ಡೌಟ್ ಕೇಳ್ಬೋದು. ಈ ಚಿತ್ರ ನನಗೆ ಬಂದಿತ್ತು ಒಂದು ಆಕ್ಸಿಡೆಂಟ್ ಆಗಿ.
ಆ್ಯಕ್ಚುಲಿ ನುಡಿಮುತ್ತು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಇವ್ರ ಚಿತ್ರದಲ್ಲಿ. ಇದಾದಮೇಲೆ ನನಗೆ ಸಡನ್ಲಿ ಒಂದು ಅವಕಾಶ ಬಂದಿತ್ತು. ಇವ್ರು ನನಗೊಂದು ಪ್ರೊಮೋ ಶೂಟಲ್ಲಿ ಲೀಡ್ ರೋಲಾಗಿ ಮಾಡಬೇಕು ಅಂತ ಒಂದು ಪ್ರೊಮೋ ಶೂಟ್ ತೆಗೆದ್ರು ಇವರು. ಸೊ ಪ್ರೊಮೋ ಶೂಟ್ ತೆಗೆದಾಗ ತುಂಬ ಖುಷಿಪಟ್ಟೆ. ವಿತಿನ್ ಎ ಡೇ ಒಂದು 4 ಸೀನ್ಸ್ ಮಾಡಿ ವಿತಿನ್ ಅ ಮಂತ್ ಅದನ್ನು ಅವರು ನನಗೆ ಬಂದು ತೋರಿಸಿದ್ರು. ತುಂಬ ಖುಷಿ ಆಯಿತು. ಶಾಕಿಂಗ್ ಏನು ಕೊಟ್ಟಂದರೆ ಪ್ರೊಡ್ಯೂಸರ್ ಕೈ ಕೊಟ್ಬಿಟ್ರೆ, ಸರ್ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡಿ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಡನ್ಲಿ ಶಾಕ್ ಆದೆ ನಾನು. ಆವಾಗ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಸೊ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಫೈನಾನ್ಸ್ ಮಾಡಿ ನಾನೇ ಚಿತ್ರ ಬರೋಣ ಅಂತ ಅಂದ್ಕೊಂಡೆ. ಚಿತ್ರಕಥೆ ಕೇಳಿದಾಗ ನನಗನ್ನಿಸ್ತು ಇನ್ನೂ ಸ್ವಲ್ಪ ಸಾಲಲ್ಲ ಅಂತ. ಸೊ ಆವಾಗ ನಾನು ಜೊತೆ ಕೂತ್ಕೊಂಡೆ. ನಾವಿಬ್ಬರು ಆಲ್ಮೋಸ್ಟ್ ಒಂದು 1 ಮಂತ್ ಪ್ರೀ ಪ್ರೊಡಕ್ಷನ್ 2024 ಆಗಿದ್ದಿದ್ದು. ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದೆ ನಾವು. ಡಿಸೆಂಬರ್ ಅಷ್ಟರಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮುಗಿಸ್ಬಿಟ್ಟು ಜನವರಿ ನಾವು 13ನೇ ತಾರೀಕು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಚಿತ್ರ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ. ಒಂದು ಇನ್ಸ್ಪೆಕ್ಟರ್ ರೋಲ್. ಇಟ್ಸ್ ಕಂಪ್ಲೀಟ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ರಿವೆಂಜ್ ಕಾನ್ಸೆಪ್ಟೇ ಇದೆ ಇದು ಕೂಡ. ಸೊ ಅಫ್ಕೋರ್ಸ್ ಅವ್ರು ಹೇಳಿದಾಗೆ ಎಲ್ಲ ತುಂಬ ಚಿತ್ರಗಳು ಈ ಥರ ಬಂದಿದೆ. ಸೊ ಇದು ಅದೇ ಥರ, ಅದರಲ್ಲಿ ಒಂದು ರಿವೆಂಜ್. ಯಾವ ಥರ ಒಬ್ಬ ಮನುಷ್ಯ ಕೆಟ್ಟವನಾಗ್ತಾನೆ, ಹೇಗೆ ಅವನು ಒಳ್ಳೆತನದಿಂದ ಕೆಟ್ಟತನಕ್ಕೆ ಬರ್ತಾನೆ ಅನ್ನೋದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಸರ್ ಅಪೇಕ್ಷಾ ಪೈ ಅಂತ ತುಂಬ ಕಷ್ಟಪಟ್ಟು ಸರ್. ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ನಿಜವಾಗಿ ಹೇಳಬೇಕಾಗುತ್ತೆ. ಎಡಿಟರ್ ಅಭಿಷೇಕ್ ರಾವ್ ಅಂತ ತುಂಬಾ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾನಂತೂ ನಮ್ಮ ಸಾತ್ವಿಕ್ ಪಡೆಯರು ಇಲ್ಲಿ ನಮ್ಮ ಉಪ್ಪಿನಂಗಡಿಯಿಂದ ಬಂದಿದ್ದಾರೆ ಇವರು. ಇವ್ರಿಗೆ ನಾನು ಪೂರ್ತಿ ಸಮಯ ಕೊಟ್ಟೆ. ಇವರೇ ಆಲ್ಮೋಸ್ಟ್ 6 ಮಂತ್ಸ್ ತೊಗೊಂಡ್ರು ನನಗೆ. ನಾನು ಅವ್ರಿಗೆ ತೊಂದರೆನೇ ಕೊಡಲಿಲ್ಲ. ನೀವೇನು ಬೇಕಾ ಮಾಡಿ ಸಾತ್ವಿಕ್, ಚೆನ್ನಾಗಿ ಮಾಡಿ ಅಂತ ಬಿಟ್ಬಿಟ್ಟೆ. ಆಲ್ಮೋಸ್ಟ್ 6 ಮಂತ್ಸ್ ತೊಗೊಂಡ್ರು ಈ ಸಾಂಗ್ಸ್ ಎಲ್ಲ ಮಾಡಲಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪೇಕ್ಷಾ ನನ್ನೊಂದು ಚಿಕ್ಕ ಮಗು ವಾಯ್ಸ್ ಬೇಕಂದಾಗ ಇವರೇ ನನಗೆ ಆ ಹುಡುಗಿ ಅಪೇಕ್ಷಾ ಪೈ ಜೊತೆಗೆ ಇದು ಮಾಡಿದ್ರು, ಕನೆಕ್ಷನ್ ಕೊಟ್ಟರು. ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ರು ಹುಡುಗಿ. ಎಲ್ಲ 3 ಸಾಂಗ್ಸು ಡಿಫ್ರೆಂಟಾಗಿ ಮಾಡಿದ್ದಾರೆ ಸರ್. ತುಂಬ ಖುಷಿ ಆಯ್ತು ನನಗೆ. ಕೇಳಿದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಸರ್ ಮೇ ಎಂಡ್ ಸುನಿಲ್ ಸರ್ ಮಾತಾಡ್ತಿದ್ದೀವಿ. ಸೊ ಮೇ ಬಿ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡೋಂತಿದ್ದೀವಿ ಸರ್. ಸೊ ಒ ಟಿ ಟಿ ನಾವು 2 ಭಾಗದಲ್ಲಿ, ಒಂದು ಎಕ್ಸ್ಕ್ಲೂಸಿವ್ ಮಾಡಲು, ನಾನ್ ಎಕ್ಸ್ಕ್ಲೂಸಿವ್ ಮಾಡಲ್. ಎಕ್ಸ್ಕ್ಲೂಸಿವ್ ಅಂದರೆ ಒಂದೇ ಚಾನಲ್ ಎಲ್ಲ ಕಂಟೆಂಟ್ನ ತೊಗೊಳುತ್ತೆ, ಅವಾಗ ನಮಗೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಗೆ ಕೊಡೋಕ್ಕಾಗಲ್ಲ. ಎಕ್ಸ್ಕ್ಲೂಸಿವ್ ಯಾರು ತೊಗೊಳ್ತಿದ್ದಾರೆ ಅಂದರೆ ಅವ್ರದ್ದೇ ಆದಂಥ ಎಲ್ಲ ಪ್ಲ್ಯಾಟ್ಫಾರ್ಮ್ ಇರಬೇಕು. ಅಂದ್ರೆ ಅವ್ರದ್ದು ಸ್ಯಾಟಲೈಟ್ ಇರುತ್ತೆ, ಡಬ್ಬಿಂಗ್ ಬಿಸ್ನೆಸ್ ಇರುತ್ತೆ, ಒ ಟಿ ಟಿ ಅಂಥ ಕಂಪನಿಗಳು ಎಲ್ಲ ರೈಟ್ಸನ್ನು ಬೈ ಮಾಡುವಂಥ ಆಪ್ಷನ್ಸ್ಗಳಿರುತ್ತೆ. ಅಲ್ಲಿ ಆಗಲಿಲ್ಲ ಅಂದರೆ ನಾವು ನಾನ್ ಎಕ್ಸ್ಕ್ಲೂಸಿವ್ ಮಾಡಲಲ್ಲಿ 20-30 ಒ ಟಿ ಟಿಗಳಿಗೆ ಕಂಟೆಂಟನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ಶೇರಿಂಗ್ ಬೇಸಿಸಲ್ಲಿ ಹೋಗುತ್ತೆ, ಅವಾಗ ಬೈ ಮಾಡಲ್ಲ. ನಾನ್ ಎಕ್ಸ್ಕ್ಲೂಸಿವ್ ಮಾಡಲ್ ಇದ್ದಾಗ ಪೇ ಮಾಡಲ್ಲ, ಅದು ಶೇರಿಂಗ್ ಮಾಡಲಲ್ಲಿ ಹೋಗುತ್ತೆ ಸರ್. ಅದು ಸರ್ ಅದು ಕಂಟೆಂಟ್ ಮೇಲಿಂದ ಇದೆ. ನಮ್ಮ ಪ್ರಾಡಕ್ಟ್ ಅಂತ ನಾವು ತೊಗೊಂಡಾಗ ನಾವು ಅದನ್ನು ಪಾಸಿಟಿವ್ ಆಗಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ, ಅದಕ್ಕೆ ಆದಂಥ ಬಿಸ್ನೆಸ್ ಡೆಕ್ಗಳನ್ನ ಪ್ರೆಸೆಂಟೇಷನ್ ಮಾಡಿ ನಾವು ಪಿಚ್ಗಳನ್ನ ಮಾಡ್ತೀವಿ ಪ್ರತಿಯೊಂದು ಕಂಪ್ನಿ. ಯಾಕಂದ್ರೆ ನಮ್ಮ ಪ್ರಾಡಕ್ಟು ಈಗ ಪ್ರೊಡ್ಯೂಸರ್ ಎಷ್ಟು ಹಾಕಿದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಒಂದು ಬಜೆಟ್ ನಮ್ಗೆ ಹೇಳಿರ್ತಾರೆ, ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅದು ಇಷ್ಟಕ್ಕೆ ಸೇಲ್ ಆಗಲಿ ಅಂತ ಒಂದು ಆಸೆ ಇರುತ್ತೆ. ಬಟ್ ಅದು ಮೀರಿ ಇನ್ನು ಬಯರ್ಸ್ ಡಿಸಿಷನು. ಯಾಕಂದರೆ ಎಟ್ ಎ ಟೈಮ್ ಒಂದೇ ವೀಕ್ದಲ್ಲಿ ನಾವು ಮುಂಬೈ ಕಂಪ್ನೀಸ್ಗಳಿಗೆ ಕೆಲವೊಂದು ಇಂಟ್ರ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದೇ ವೀಕಲ್ಲಿ 200-300 ಸಿನಿಮಾಗಳು ಬಂದಿರುತ್ತೆ ಎಲ್ಲ ಭಾಷೆಗಳಿಂದ. ಸೊ ಅದರಲ್ಲಿ ನೋಡಿ ಫಿಲ್ಟರ್ ಆಗಿ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಸೆಲೆಕ್ಷನ್ ಕಮಿಟಿ ಅದರದೇ ಆದಂಥ ಸೆಲೆಕ್ಷನ್ ಕಮಿಟಿ ಇರುತ್ತೆ. ಒಂದು ಯಾವುದೋ ಸಿನಿಮಾ ತೊಗೋಬೇಕಂದ್ರೂ ಅವರು ಕೂಡ ಈ ಸಿನಿಮಾ ನಾನು ತೊಗೊಂಡು ರಿಲೀಸ್ ಮಾಡಿದ್ರೆ ನನಗೇನು ರೆವೆನ್ಯೂ ಸಿಗುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಅಲ್ಲಿ ಫೈನಾನ್ಸು, ಬಾಯರ್ಸು, ಅವ್ರ ಸೇಲ್ಸ್ ಟೀಮ್ ಎಲ್ಲ ಕನ್ವಿನ್ಸ್ ಮಾಡಿ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸರ್. ಹಾಂ ಸರ್ ಆಲ್ರೆಡಿ ನಾವು ಟೋಟಲ್ ನಮ್ಮ ಸಂಸ್ಥೆಯಿಂದ ಒಂದು 40 ಸಿನಿಮಾಗಳನ್ನ ಆಲ್ರೆಡಿ ಕಂಟೆಂಟ್ಗಳನ್ನ ಕೊಟ್ಟಿದ್ದೀವಿ, ಸಪ್ಲೈ ಮಾಡಿದ್ದೀವಿ, ಕನ್ನಡ ಫಿಲ್ಮ್ಸು. ಕೆಲವೊಂದು ಸೇಲ್ ಕೂಡ ಆಗಿದೆ. ನನಗೆ ಸರ್ ಕೊರೋನಾಗಿಂತ ಮುಂಚೆ ಆಲ್ಮೋಸ್ಟ್ ನಮಗೆ ಈಸಿ ಸೇಲ್ಗಳು ಇರ್ತಿತ್ತು. ಒಂದು ಸಿನಿಮಾನ ಯಾವ್ದಾದ್ರು ಪಿಚ್ ಮಾಡಿದ್ರೆ ವಿದಿನ್ 30 ಡೇಸ್ 40 ಡೇಸಲ್ಲಿ ಏನೋ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂಗೂ ಅಥವಾ ಒಂದು ನೆಗೋಷಿಯೇಟ್ ಮಾಡಿದಂಥ ಒಂದು ವ್ಯಾಲ್ಯೂಗೆ ಸೇಲ್ಗಳು ಆಗ್ತಾ ಇತ್ತು. ಬಟ್ ಆಫ್ಟರ್ ಕೊರೋನಾ ಇದೆಯಲ್ಲ, ಪ್ರತಿಯೊಂದು ಸಿನಿಮಾನ ನಾವು ಸೇಲ್ ಅಂತ ತೊಗೊಂಡಾಗ ಅದು 3 to 4 ಮಂತ್ಸ್ ಥರ ಟೈಮ್ ಲೈನ್ ಹೋಗ್ತಾ ಇದೆ. ಮುಂಚೆ ಈಸಿಯಾಗಿ ಚಾನಲ್ ಅವ್ರು ಬೈ ಮಾಡ್ತಿದ್ರು, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇತ್ತು ಎಲ್ಲೋ ಅವರು ಕೂಡ ರೆವೆನ್ಯೂ ಮಾಡ್ಬೋದು ಅಂತ. ಬಟ್ ಈಗ ಏನಾಗಿದೆ ಅಂದರೆ ಬೈಯಿಂಗ್ ಕಂಪನೀಸ್ ಹೇಳ್ತಾರೆ ಅಂದರೆ ಪ್ರೊಡ್ಯೂಸರ್ಸೇ ಬಂದು, ನಮ್ಮ ಸೌತ್ ಇಂಡಿಯನ್ ಪ್ರೊಡ್ಯೂಸರ್ಸೇ ಬಂದು ಫ್ರೀಯಾಗಿ ತೊಗೊಳ್ಳಿ, ನನ್ನ ಸಿನಿಮಾ ಹಾಕೊಳ್ಳಿ, ಬಂದಷ್ಟು ಕೊಡಿ ಅಂತ ಇರುವಾಗ ನಾವು ತೊಗೊಳೋದೇನು ನೆಸರೇನಿಲ್ಲ, ಪರ್ಚೇಸ್ ಮಾಡೋದು ನೆಸರಿಲ್ಲ ಅಂತ. ಅದು ಮೋಸ್ಟ್ಲಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಇಲ್ಲಿ ಅಂತ ಗೊತ್ತಿಲ್ಲ. ಯಾಕಂದರೆ ನಾವೇ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್, ಹಾಕಿ ನನ್ನ ಸಿನಿಮಾನ. ಯಾಕೆ ನಮ್ಗೆ ಆಸೆ ಇದೆ ನಮ್ಮ ಸಿನಿಮಾ ಒಂದು 20 OTT ಬರಬೇಕು, 30 OTT ಬರಬೇಕು, ಅಥವಾ ದೊಡ್ಡ OTT ಬರಬೇಕು ಅಂತ ಆಸೆಯಿಂದ ನಾವು ಅದನ್ನು ಕಂಟೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ನಮಗೆ ತಾಳ್ಮೆ ಹೋಗ್ಬಿಟ್ಟಿದೆ, ನಾನು ಇಷ್ಟು ದಿನ ವೇಟ್ ಮಾಡೋಕ್ಕಾಗಲ್ಲ, ನನ್ನ ಸಿನಿಮಾ ಬರಬೇಕು, ಬೇಗನೆ ಬರಬೇಕು ಅಂತ. ಹಾಗಾಗಿ ಕಂಪ್ನಿಗಳಿಗೆ ಈಗ ಈಸಿ ಆಗಿದೆ, ಅವರು ಶೇರಿಂಗ್ ಬೇಸಿಸ್ ಕೊಡ್ತೀರಾ ಅಂದರೆ ನಾವು ಕೊಡೋಕ್ಕೆ ರೆಡಿ ಇರ್ತೀವಿ. ಸೊ ಹಾಗಾಗಿ ಜಾಸ್ತಿ ಶೇರಿಂಗ್ ಬೇಸಿಸ್ ಹೋಗ್ತಾ ಇದೆ. ಕೊರೋನಾಗಿಂತ ಮುಂಚೆ ಸೇಲ್ ಮಾಡಿದ್ದೀವಿ ತುಂಬ ಡಬ್ಬಿಂಗ್ ರೇಟ್ಸ್.
ಸರ್ ಶೇರ್ ಬೇಸಿಸು ಪ್ರೈಮರಿ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ನಾವು ಟ್ರೇಲರ್ ಏನು ಒಂದು 30 ಸೆಕೆಂಡ್ ಅಥವಾ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಏನು ಟ್ರೇಲರ್ ಕೊಟ್ಟಿರ್ತೀವಿ ಅದರಿಂದ ಕಂಟೆಂಟು ವರ್ಲ್ಡ್ ವೈಡ್ ಅಕ್ಸೆಪ್ಟೆನ್ಸ್ ಇರುತ್ತೆ. ಸೊ ಅಲ್ಲಿ ನಮಗೆ ಪ್ಲಸ್ ಸಬ್ ಟೈಟ್ಲು, ಯಾಕಂದರೆ ನಮ್ಮ ಕಂಟೆಂಟ್ಗಳನ್ನ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ನೋಡುವಂಥ ಆಡಿಯನ್ಸ್ ಇದೆ. ಯಾಕೆಂದರೆ ಕೆಲವೊಂದು ಒಳ್ಳೆ ಕಂಟೆಂಟ್ ಬಂದಿರುತ್ತೆ, ಸಬ್ ಟೈಟ್ಲ್ ಚೆನ್ನಾಗಿದ್ದರೆ ನಮಗೆ ಫ್ರಾನ್ಸ್ ಅವರು ನೋಡ್ತಾರೆ, ಜಪಾನ್ ಅವರು ನೋಡ್ತಾರೆ ನಮ್ಮ ಸಿನಿಮಾಗಳನ್ನ. ಸೊ ಆ ಪ್ಯಾಟರ್ನಲ್ಲಿ ನಮಗೆ ಜಾಸ್ತಿ ಅಂದರೆ ಈಗ ಮರ್ಡರ್ ಮಿಸ್ಟ್ರಿ ಇರೋಂಥವ್ರು ಅಥವಾ ಸಸ್ಪೆನ್ಸ್ ಮೂವಿಗಳು ನೀವು ನೋಡ್ಬೋದು. ನೆಟ್ಫ್ಲಿಕ್ಸ್, ಅಮೆಝಾನಲ್ಲಿ ಒಂದು ಪ್ಯಾಟರ್ನ್ ಗ್ರಾಫ್ಗಳನ್ನ ಕೊಟ್ಟಿದ್ದಾರೆ ಯಾವ ಥರ ಸಿನಿಮಾಗಳು ಓಡ್ತಿದ್ದಾವೆ ಅಂತ. ಸೊ ಅಂಥ ಸಿನಿಮಾಗಳು ಕಂಟೆಂಟು ಟ್ರೈಲರ್ ಚೆನ್ನಾಗಿದ್ದರೆ 100% ಆಡಿಯನ್ಸ್ ಸ್ವಲ್ಪ ನೋಡ್ತಾರೆ. ಫ್ರೀ ಇದ್ರೂ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಸಿನಿಮಾ ಫ್ರೀ ಇದ್ರೂ ಕೂಡ ನೋಡೋಕ್ಕೆ ಇಷ್ಟಪಡಲ್ಲ. ಟ್ರೈಲರ್ ಚೆನ್ನಾಗಿತ್ತು ಅಂದರೆ ಓಕೆ ನಾನು ನೋಡ್ಬೋದು. ಸೊ ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅತಿ ಇಂಪಾರ್ಟೆಂಟ್ ಚಾಲೆಂಜು 1 ಮಿನಿಟಲ್ಲಿ ಅವ್ರು ಏನು ತೋರಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹೌದು ಸರ್. ಸರ್ ಒ ಟಿ ಟಿಯಲ್ಲಿ ಕೆಲವೊಂದು ಸಿನಿಮಾಗಳಿಗೆ ಓಡ್ತಾ ಇದ್ದಾವೆ. ನೀವು ಈಗ ನೋಡ್ಬೋದು ಕೆಲವೊಂದು ವೆಬ್ ಸೀರೀಸ್ ಆಗ್ಬೋದು ಅಥವಾ ಮೊಬೈಲ್ ಫಾರ್ಮ್ಯಾಟಲ್ಲಿ ಬರ್ತಾ ಇರೋಂಥ ಎಪಿಸೋಡ್ಗಳಿರ್ಬೋದು. ಆ ಹುಕ್ಕನ್ನು ಹಾಕ್ಬಿಡ್ತಾರೆ. ಒಂದು ಕೆಲವೊಂದು ನೋಡುವಂಥ ಕಂಟೆಂಟ್ಗಳು ಚೆನ್ನಾಗಿತ್ತು ಅಂದರೆ ಈಗ ನಾವು ಎಷ್ಟೊಂದು ಡಿಜಿಟಲ್ ಕಂಟೆಂಟ್, ಈಗ ಡಿಜಿಟಲ್ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗಿದೆ, ಡಿಜಿಟಲ್ ಫಾರ್ಮ್ಯಾಟ್ ಜಾಸ್ತಿ ಆಗಿದೆ. ಏನಾದರೂ ನಾವು ಒಂದು 8 ಮಿನಿಟ್ದು ಕಂಟೆಂಟನ್ನು ನೋಡಿದಾಗ ಆಟೋಮೆಟಿಕ್ ಅದು ನೆಕ್ಸ್ಟ್ ಎಪಿಸೋಡ್ಗಳು ಎಲ್ಲಿದ್ದಾವೆ ಅಂತ ನೋಡುವಂಥ ಹ್ಯಾಬಿಟ್ಗಳಾಗ್ಬಿಟ್ಟಿದೆ ಈಗ. ಸೊ ಆ ರೀತಿಗೆ ನಾವು ಕಂಟೆಂಟ್ಗಳನ್ನ ರೆಡಿ ಮಾಡಬೇಕು. ಅದು ಇತ್ತು ಅಂದರೆ ನಾವು ಯಾರನ್ನು ಹೋಗಿ ನನ್ನ ಸಿನಿಮಾ ತೊಗೊಳ್ಳಿ ನೋಡಿ ಅಂತ ಬೇಕಾಗಿಲ್ಲ. ನೀವು ನೋಡ್ಬೋದು ಫೇಸ್ಬುಕ್ಕಲ್ಲಿ ಇರ್ಬೋದು, ಇನ್ಸ್ಟಾದಲ್ಲಿ ಎಷ್ಟೊಂದು ಶಾರ್ಟ್ ಕಂಟೆಂಟ್ಗಳು ಬರ್ತಾ ಇರುತ್ತೆ ಮೂವಿದು. ಅದನ್ನ ನೋಡಿದಾಗ ನಮಗೆ ಟ್ರಿಗರ್ ಆಗುತ್ತೆ, ನಾನು ಇದ್ರದ್ದು ಮುಂದಿನ ಎಪಿಸೋಡ್ಗಳು ಎಲ್ಲಿರ್ಬೋದು ಅಥವಾ ಇದನ್ನು ಎಲ್ಲಿ ನೋಡ್ಬೋದು ಅನ್ನೋದು ಆಸೆಗಳು ಬಂದ್ಬಿಡುತ್ತೆ. ಸೊ ಇದು ಕೂಡ ನಮ್ಮ ಹೊಸ ನಿರ್ದೇಶಕರಿಗೆ ಒಂದು ಪ್ರೆಷರ್ ಕೂಡ ಇದೆ ಈ ಥರ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಓವರಾಲ್ ಎಷ್ಟು OTTಗಳು ಇರ್ಬೋದು ಮತ್ತೆ ಮುಂದೆ ಸರ್ ಇಂಡಿಯಾದಲ್ಲಿ ಟೋಟಲ್ಲು ಈಗ ಒ ಟಿ ಟಿ ಬಿಸ್ನೆಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 8 ಇಯರ್ಸ್ ಬ್ಯಾಕ್ ಅಂತ ಹೇಳ್ಬೋದು. ಆವಾಗ ಇನ್ಸಿಲಿ, ನೆಟ್ಫ್ಲಿಕ್ಸ್, ಅಮೆಝಾನ್ ಬಂತು. ಈಗ ಪ್ರತಿ ತಿಂಗಳು 3 ರಿಂದ 5 OTTಗಳು ಲಾಂಚ್ ಆಗ್ತಾ ಇದೆ ಪ್ರತಿ ತಿಂಗಳು. ಸೊ ಈಗಾಗಲೇ ನಾನು ಸೈನ್ ಮಾಡಿದಂಥದ್ದು ಪಾರ್ಟ್ನರ್ಶಿಪ್ ಒಂದು ಕೊಲಾಬ್ರೇಷನ್ 40 OTT ಇದೆ. ಈಗ ಆಲ್ರೆಡಿ 80 OTT ಇದೆ ಆಲ್ ಓವರ್ ಇಂಡಿಯಾ 80. ಅದು ಕಮರ್ಷಿಯಲ್ ಸಿನಿಮಾಗಳು ರಿಲೇಟೆಡ್. ಅದು ಬಿಟ್ಟು ರೀಜನಲ್ ಟೈಪ್ದು ಕಂಟೆಂಟ್ OTT ಸೆಪ್ರೇಟು. ಆಮೇಲೆ ಇಂಡಸ್ಟ್ರಿ ಸೆಗ್ಮೆಂಟ್ ಟೈಪ್ OTTಗಳು ಬೇರೆ. ಈಗ ಸ್ಪೋರ್ಟ್ಸ್ದು OTT ಬೇರೆ, ನೀವು ಭಕ್ತಿ ಗೀತೆಗಳು ಕೇಳುವಂಥ ಅದು OTT ಬೇರೆ, ಫ್ಯಾಷನ್ ಶೋಗೆ ಒಂದು OTT ಬೇರೆ. ಈಗ ಯಾರು ಬೇಕಾದ್ರೂ ಟೆಕ್ನಾಲಜಿ ಎಷ್ಟು ಈಸಿ ಆಗಿದೆ ಅಂದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಕಂಟೆಂಟ್ ಇದ್ರೆ ಸಾಕು, ನೀವು OTT ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿ ಲಾಂಚ್ ಮಾಡ್ಬೋದು. ಅವ್ರೆ ಅಂದರೆ ಕಮರ್ಷಿಯಲ್ ಬಿಸ್ನೆಸ್ ಆಸ್ಪೆಕ್ಟ್ಸ್ ಅವ್ರಿಗೆ ಗೊತ್ತಿತ್ತು ಅಂದರೆ ಮಾಡ್ಬೋದು. ಬಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಲಾಂಚ್ ಮಾಡೋದು ಈಸಿ ಆಗಿಬಿಟ್ಟಿದೆ. ಅದು ಕೂಡ ಟೆಕ್ನಾಲಜಿ ಈಸಿ ಆಗಿದೆ. ಅವ್ರ ಇಂಟ್ರೆಸ್ಟನ್ನು ನೋಡಿಕೊಂಡು ಮಾಡುವಂಥದ್ದು. ಆಮೇಲೆ ಎಷ್ಟೊಂದು ಜನ OTTಗಳು ಲಾಂಚ್ ಮಾಡಿದರೆ ಫೇಲ್ ಕೂಡ ಆಗಿದ್ದಾರೆ ಸರ್. ಒಂದು ಸ್ಟಾರ್ಟಿಂಗ್ ಅಂದರೆ ನಮಗೆ ರೀಜನಲ್ OTTಗಳಿದ್ದಾವೆ. ಈಗ ಅದು ರಿಸ್ಕ್ ಇದೆ ಸರ್. ಒಂದು OTTಗಳಲ್ಲಿ ಈಗ ಪೈರಸಿ ಆಗುವಂಥದ್ದು ರಿಸ್ಕ್ ಇದೆ. ಯಾಕೆ ನಾವು ಕಂಟೆಂಟ್ ಕೊಟ್ಟಿರ್ತೀವಿ, ಎಷ್ಟು ಸೆಕ್ಯೂರ್ ಇದೆ ಅಂತ ಗೊತ್ತಿಲ್ಲ. ಯಾಕೆ ನಾವು OTT ಅದು ಕೂಡ ನಮಗೆ ಅನುಭವ ಆಗಿದೆ. OTT ಹಾಕಿ ಸೆಕೆಂಡ್ ಡೇನೇ ಅದು ಎಷ್ಟೊಂದು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಬಂದಿರುತ್ತೆ ಕಂಟೆಂಟು. ಯಾವ OTTಯಿಂದ ಡೌನ್ಲೋಡ್ ಆಯಿತು, ಎಲ್ಲಿ ಹೋಯ್ತು ಅಂತಲೂ ಗೊತ್ತಿಲ್ಲ, ಪೈರಸಿಗಳಾಗ್ತಾ ಇರುತ್ತೆ. ಸೊ ಈ ರಿಸ್ಕ್ಗಳಿದೆ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಓಕೆ, ನಾವು ಟ್ರೈ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಥಿಯೇಟ್ರಿಗೆ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ, ಒಂದು 50 ಥಿಯೇಟ್ರಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ಥಿಯೇಟ್ರಿಂದ ದುಡ್ಡು ಬರುತ್ತೆ ಅಂತ ಕೇಳಿದ್ರೆ ಅಡ್ವಾನ್ಸ್ ಆಗಿ ನಮ್ಗೆ ಗೊತ್ತಿಲ್ಲ. ಸೊ ಅದೇ ರೀತಿ ಇದು ಕೂಡ ಒಂದು 50 OTT ಆನ್ಲೈನ್ ಥಿಯೇಟ್ರ್ಗಳಿದ್ದಂಗೆ. ಸೊ ನಾನು ಕಂಟೆಂಟನ್ನೇ ಈಗ ಬೇರೆ ಆಪ್ಷನ್ ಇಲ್ಲ. ಥಿಯೇಟ್ರ್ ಆದಮೇಲೆ ನೆಕ್ಸ್ಟ್ ಹೋಗಲೇಬೇಕಾದ OTTನೇ. 50 OTTಯಲ್ಲಿ ಬಿಡ್ತೀನಿ, ಎಲ್ಲಿಂದ ಇನ್ಕಮ್ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಆಯಾ OTTದು ಅದರದೇ ಆದಂಥ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದನ್ನು ನೋಡುವಂಥ ಆಡಿಯನ್ಸ್ಗಳಿರುತ್ತೆ. ಈಚ್ OTT ಎವ್ರಿ 3 ಮಂತ್ಸು ಅಥವಾ 6 ಮಂತ್ ಪ್ಯಾಟರ್ನಲ್ಲಿ ಬಿಲ್ಲಿಂಗ್ಸ್ ಜನರೇಟ್ ಆಗುತ್ತೆ. ಸೊ ಒಬ್ಬ ಪ್ರೊಡ್ಯೂಸರ್ಗೆ ಏನಂದರೆ, ನಾವು ಜಸ್ಟ್ ಎಕ್ಸಾಂಪಲ್ ಅಂತ ತೊಗೊಳ್ಳೋಣ, ಒಂದು ಒಳ್ಳೆ ಕಂಟೆಂಟು ಒಂದು OTTಯಿಂದ 10,000 ಬರ್ತಾ ಇದೆ ಅಂದರೆ ನೋಡಿ, 50 OTTಯಿಂದ ಮಂತ್ಲಿ ಇಷ್ಟು ಬರ್ತಾ ಇದೆ ಅಂದರೆ ಒಂದು ಇನ್ಕಮೇ ಅವ್ರಿಗೆ. ಇದು ಒನ್ ಟೈಮ್ ಅಲ್ಲ, ಲೈಫ್ ಲಾಂಗು. ಈಗ ಎಷ್ಟೊಂದು ನೀವು ನೋಡ್ತಿರ್ಬೋದು ಹಳೇ ಸಿನಿಮಾಗಳದ್ದು ಯೂಟ್ಯೂಬಲ್ಲಿ ಆಗದೆ ಇದ್ರೆ ನೋಡಿ, ಹಳೇ ಕಂಟೆಂಟ್ 10 ವರ್ಷ ಹಿಂದೆ ಹಾಕಿರೋ ಒಂದು ಸಾಂಗ್ಸ್ ಇರ್ಬೋದು ಅಥವಾ ಸಿನಿಮಾಗಳಿರ್ಬೋದು, ಇನ್ನೂ ಜನ ಯೂಟ್ಯೂಬಲ್ಲಿ ನೋಡ್ತಿರ್ತಾರೆ. ಆ ಪ್ರೊಡ್ಯೂಸರ್ಗೆ ತಿಂಗಳಿಗೆ ಒಂದು 20,000 30,000 ಬರ್ತಾ ಇರುತ್ತೆ. ನೀವು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 2-3 ಲಕ್ಷ ಬಂತು. ಅದು ಯಾವಾಗೋ 10 ವರ್ಷ ಹಿಂದಿನ ಸಿನಿಮಾ. ಸೊ ಹಾಗೆ ಕಂಟೆಂಟ್ ಇಸ್ ಅ ಕಿಂಗ್. ಕಂಟೆಂಟ್ ಅನ್ನೋದು ಹೌದು ಸರ್, ಹೌದು. ಅದೇ ಆಡಿಯೋ ಪ್ಲಾಟ್ಫಾರ್ಮ್ ಕೂಡ ಇದೆ, ಹಾಗೆ ಕಂಟೆಂಟ್ ಪ್ಲಾಟ್ಫಾರ್ಮಲ್ಲೂ ಇದೆ. ಹೌದು ಸರ್. ಸೊ ಕಂಟೆಂಟ್ ಇಸ್ ಅ ಕಿಂಗ್. ಕಂಟೆಂಟಿಂದ ದುಡ್ಡು ಮಾಡೋದು ಹೆಂಗು ಅಂತ ಗೊತ್ತಾದರೆ ಸಾಕು, ಅದನ್ನು ಮಾಡ್ತಾ ಹೋಗ್ಬೋದು. ಅದು ತುಂಬ ಜನ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲವೊಬ್ರು ಎಡುತ್ತಾರೆ ಅಷ್ಟೇ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.
ಜೈ ಕಲಾದೇವಿ. ಈ ಸಿನಿಮಾ ಬಹಳ ಚೆನ್ನಾಗಿ ಬಂದಿರೋದು ಅನ್ನೋದಕ್ಕಿಂತ ಬಹಳ ವಿಭಿನ್ನವಾಗಿ ಬಂದಿದೆ. ನಾನು ಒಂದೆರಡು ದಿವಸ ಕೆಲಸ ಮಾಡಿದೆ. ನಮ್ಮ ಮಗ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ನನ್ನ ಬ್ಯಾನರಲ್ಲೂ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಳ್ಳೆಯ ಪ್ರತಿಭಾವಂತರು, ಯಾವುದೇ ರೀತಿಯಾದಂತಹ ಯಾರಿಗೂ ತೊಂದರೆ ಕೊಡದೇ ಇರೋಂತಹ ಒಂದು ವ್ಯಕ್ತಿತ್ವ ಇರೋರು. ಅದೇ ರೀತಿ ನಮ್ಮ ನಿರ್ಮಾಪಕ ಅನ್ನದಾತರು ಅವರು ಕೂಡ ಬಹಳ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮೀರಿ ನಮ್ಮ ಸುರೇಶ್ ಅಣ್ಣ ಅವ್ರದ್ದು ಪಾತ್ರ ಅಂತೂ ನಿಜವಾಗ್ಲೂ ನಾನು ಸುಮಾರು ಅವರು ಡಬ್ಬಿಂಗಲ್ಲಿ ನೋಡಬೇಕಾದ್ರೆ ನಿಜವಾಗ್ಲೂ ಅಣ್ಣ ಇದು ಯಾವುದೋ ಮುಖಸ್ತುತಿ ಹೇಳ್ತಾ ಇಲ್ಲ, ನಿಮಗೆ ಈ ಸಲ ರಾಜ್ಯ ಪ್ರಶಸ್ತಿ ಬರುತ್ತೆ ಅಣ್ಣ. ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗಲ್ಲಿ ನನಗೆ ಶಾಕ್ ಆಗೋಯ್ತು. ಮೊನ್ನೆ ತಾನೇ ಕೋಟಿಗೊಬ್ಬ ನೋಡಿದೆ ಅಣ್ಣ, ನೀವಿರೋದು 2 ಸೀನ್ ಇದ್ದೀರಿ, ಜನ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ರು ಪ್ರಸನ್ನ ಥಿಯೇಟರ್. ಭಾಳ ಖುಷಿ ಆಯ್ತು ಅಣ್ಣ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದು ಭಾಳ ಖುಷಿ ಆಯಿತು, ಹೆಮ್ಮೆ ಆಯಿತು. ನಿಮ್ಮಂಥವ್ರ ಜೊತೆ ನಾವು ದೇಶಕ್ಕಾದ ಬಂದು ನಿಮ್ಮಂಥವ್ರ ಜೊತೆಲಿ ಒಂದು ಪಾತ್ರ ಮಾಡ್ಬೋದು ಅಂತ ಅನಿಸ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಕುಂಬಾರ್ ಸರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಿನಿಮಾನು ಕೂಡ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆಲ್ಲನೂ ಒಪ್ಕೊಂಡಿರ್ತಾರೆ. ಭಾಳ ಖುಷಿ ಆಯಿತು. ಹಾಗೆ ನಮ್ಮ ಪ್ರೀತಿಯ ಜಯಂತ್ ಸರ್ ಅವರು ನಿಜವಾಗ್ಲೂ ಅವರು ಒಳ್ಳೆ ನಮ್ಮ ಕನ್ನಡದ ಹೋರಾಟಗಾರರು. ಮೊನ್ನೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಸಿನಿಮಾಗೆ ನೀವು ಸಹಕಾರ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರ ಡೈರೆಕ್ಟರ್ ಸರ್. ನನ್ನ ಮಗ ಅಂತಾನೆಲ್ಲ ಅವರು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಕರಾಟೆ AP ಶ್ರೀನಾಥ್. ನಾನು ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ವಯಂಭೂ ಸಿನಿಮಾದ ನಿರ್ದೇಶಕರು ಕಾರ್ತಿಕ್ ರಾಮ್, ಸೂರ್ಯ ಮತ್ತು ಶ್ರೀನಾಥ್ ಮತ್ತೆಲ್ಲ ತಂತ್ರಜ್ಞರು. ಇದಕ್ಕಿಂತ ಮುಂಚೆ ನಿನಗಾಗಿ ಈ ಸಿನಿಮಾದ ಟ್ರೈಲರ್ ಮತ್ತೊಂದೆಲ್ಲ ಲಾಂಚ್ ಆಗಿದೆ ಮತ್ತು ಮಾತಾಡಿದರೆ ನಿರ್ಮಾಪಕರು, ವಿತರಕರು ಸುನೀಲ್ ಅವರು ಮತ್ತು ನಿರ್ದೇಶಕರು, ನಾಯಕ ನಟರು ಎಲ್ರಿಗೂ ನಮಸ್ಕರಿಸ್ತಾ ಒಂದೆರಡು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಸ್ವಯಂಭೂ ಒಂದು ಸಾಂದರ್ಭಿಕ ಸನ್ನಿವೇಶಗಳನ್ನು ತೆಗೆದುಕೊಂಡು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಮಾಡಿದ್ದಾರೆ. ಸಂದೇಶ ಅಂತಂದರೆ ಮನುಷ್ಯನ ಮನೋಧರ್ಮ ಯಾವ ರೀತಿ ಬದಲಾವಣೆ ಆಗುತ್ತೆ, ಸಾಮಾನ್ಯ ಮನುಷ್ಯ ಯಾವ ರೀತಿ ಕ್ರೌರ್ಯ ವ್ಯಕ್ತಪಡಿಸ್ತೇನೆ ಅಂತ ಅನ್ನೋ ಒಂದು ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನಾನು ಪೂರ್ತಿ ಸಿನಿಮಾ ನೋಡಿಲ್ಲ, ನಾನು ಡಬ್ಬಿಂಗ್ ಮಾಡುವಾಗ ನೋಡಿದ್ದಷ್ಟೇ, ಮತ್ತು ನಾವು ಕೆಲಸ ಮಾಡುವಾಗ ನಮ್ಮ ಸೀನ್ಗಳನ್ನ ಮಾನಿಟರ್ನಲ್ಲಿ ನೋಡಿದ್ದಷ್ಟೇ. ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಭಾಳ ಪ್ರೀತಿಯಿಂದ ನನ್ನ ಮನೆಗೆ ಬಂದು ಕತೆ ಹೇಳಿ ಒಪ್ಪಿಸ್ಕೊಂಡು ಮಂಡ್ಯದ ಸುತ್ತಮುತ್ತ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಅಂತಂದರೆ ರಾತ್ರಿ ಲೇಟಾಗೂ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೊಂದು ಸ್ವಲ್ಪ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಬಟ್ ಆದರೂ ಕೂಡ ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡು ಸೂರ್ಯ ಅವರಂತೂ ನನ್ನ ಪಕ್ಕದಲ್ಲೇ ಇರ್ತಿದ್ರು. ನನ್ನಲ್ಲಿ ಇರೋವಂಥ ಒಂದು ಪ್ರತಿಭೆನ ಆಚೆಗೆ ತೆಗೆದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳನ್ನು. ಜೊತೆಗೆ ಇದು ಕೂಡ ನನಗೆ ಖುಷಿ ಕೊಟ್ಟಂಥ ಪಾತ್ರ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ತೆರೆ ಮೇಲೆ ಬಂದಾಗ ಜನ ಎಷ್ಟು ಮಟ್ಟಿಗೆ ಇಷ್ಟಪಟ್ಟು ಅದು ಮಾರ್ಕೆಟ್ ಆಗಿ ಈ ಚಿತ್ರಕ್ಕೆ ಯಶಸ್ಸು ಸಿಕ್ಕಿ ಎಲ್ರಿಗೂ ಹೆಸರು ಬಂದು OTTನಲ್ಲಿ ಔಟ್ರೇಟ್ಗೆ ಮಾರಾಟ ಆದರೆ ನಿರ್ಮಾಪಕರು ಉಳ್ಕೋತಾರೆ. ಶೇರಿಂಗಲ್ಲಿ ದುಡ್ಡು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಅದು ಕೂಡ ಆಟಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅಂತ. ಕೆಲವರು ದುಡ್ಡು ಬಂದ್ಬಿಟ್ಟದ್ದು ಸುನೀಲ್ ಅವರ ಪ್ರಯತ್ನದಿಂದ, ಸುನೀಲ್ ಅವರು ಮುಂದೆ ನಿಂತಿರೋದ್ರಿಂದ ಅದು ಬೇಗ ಜೋಬ್ ತುಂಬಿಸ್ಬೋದು ಅಂತ ನನ್ನ ಅನಿಸಿಕೆ. ಜೋಬ್ ತುಂಬಿಸ್ಲಿ, ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡೋದಕ್ಕೆ ಅವಕಾಶ ಸಿಗಲಿ, ಎಲ್ರಿಗೂ ಆ ಉತ್ಸಾಹ ನಿರಂತರವಾಗಿರಲಿ, ಮುಂದುವರಿಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಮಾಧ್ಯಮ ಮಿತ್ರರು, ಸಿನಿಮಾ ಬೆಳೆಸುವಂಥದ್ದು ಕೂಡ ನಿಮ್ಮಲ್ಲಿ ಒಂದು ಭಾಗ ಆಗಿರುತ್ತೆ. ನೀವು ಕೂಡ ಒಂದು ವಿಮರ್ಶೆ ಸಿನಿಮಾ ಬಗ್ಗೆ ಜನನ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರುವಂಥದ್ದಕ್ಕೆ ಒಂದು ದಾರಿದೀಪವಾಗುತ್ತೆ. ಜೊತೆಗೆ ಏನು ಅಂತಂದರೆ ಕನ್ನಡದ ಸಂಘಟನೆಗಳು, ನಮ್ಮ ಗೆಳೆಯರು ಬಂದಿದ್ದಾರೆ ಸಂಘಟನೆಯ ಪರವಾಗಿ
ನಾನು ಕೇಳ್ಕೊಳ್ಳೋದಿಷ್ಟೇ, ಭಾಷೆಯ ಪರವಾಗಿ ಎಷ್ಟು ಹೋರಾಟ ಮಾಡ್ತಿರೋ, ಸಿನಿಮಾ ಕೂಡ ಭಾಷೆಯ ಇನ್ನೊಂದು ಹಂತ, ಮೆಟ್ಟಿಲು. ಒಂದು ಭಾಷೆಯಲ್ಲಿ ಬರ್ತಕ್ಕಂಥ ಸಾಹಿತ್ಯ ಕೃತಿಯನ್ನು ವೈಭವೀಕರಿಸೋದು ಸಿನಿಮಾ ಮಾಧ್ಯಮದ ಒಂದು ಅಳಿದ ಸೇವೆ ಅಂತ ನಾನು ತಿಳ್ಕೊತೀನಿ. ಸಿನಿಮಾದ ಮೂಲಕ ಆ ಭಾಷೆ ಬೆಳವಣಿಗೆ ಆಗುತ್ತೆ. ಅದರಲ್ಲೂ ಕನ್ನಡ ಸಿನಿಮಾ, ಕನ್ನಡ ಭಾಷೆಯ ಒಂದು ಬೆಳವಣಿಗೆಗೆ ಒಂದು ಮೆಟ್ಟಿಲು ಅಂತ ನಾನು ಹೇಳ್ತೀನಿ. ಕಲಾವಿದನಾಗಿ ನಾವು ಕೂಡ ಭಾಷೆಯ ಮೂಲಕ ನಾವು ಕಲಾವಿದರಾಗಿರೋ, ಭಾಷೆ ಅನ್ನೋದು, ಭಾಷೆಯನ್ನು ಬೆಳೆಸುವಂಥದ್ದು ಕನ್ನಡ ಪರ ಸಂಘಟನೆಗಳಿಗೆ ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಚಿತ್ರಮಂದಿರವನ್ನು ತುಂಬಿಸುವಂಥದ್ದು ಎಲ್ಲ ಚಿತ್ರಗಳ ಮೂಲಕ ಒಂದು ಭಾಗ ನಿಮ್ಮ ಚಳವಳಿಯಲ್ಲಿ ಇದಕ್ಕೆ ಆದ್ಯತೆ ಕೊಡಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ. ಏಕೆಂತಂದರೆ ಇಡೀ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗ ಇರಲಿ, ಅಂತಾರಾಷ್ಟ್ರೀಯ ಚಿತ್ರರಂಗ ಇರಲಿ, ಕನ್ನಡ ಚಿತ್ರರಂಗ ಕುಂಠಿತವಾಗಿದೆ. ಭಾಳ ಕಷ್ಟಪಡ್ತಾ ಇದ್ದೀವಿ. ತಿಂಗಳಿಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಬಿಡುಗಡೆ ಆಗುತ್ತೆ, ನಾಮಕಾವಸ್ಥೆ ರಿಲೀಸ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಪ್ರೊಡ್ಯೂಸರ್ ಕಾರ್ಡ್ ತಗೊಳ್ಳೋದಕ್ಕೋ ಇಲ್ಲ ಇನ್ನೇನೋ ಒಂದು ಡಿಸ್ಟ್ರಿಬ್ಯೂಷನ್ ಕಾರ್ಡ್ ತಗೊಳ್ಳೋದಕ್ಕೋ ಸಿನಿಮಾ ರಿಲೀಸ್ ಆಗಬೇಕು 3 ಥಿಯೇಟ್ರಲ್ಲಿ ಅಂತಾರೆ. ಕಷ್ಟಪಟ್ಟು ಸಿನಿಮಾ ಮಾಡಿ, ದುಡ್ಡು ಹಾಕಿ ಸಿನಿಮಾ ಮಾಡಿ ಜನರು ಬಂದು ನೋಡಲಿಲ್ಲ ಅಂತಂದರೆ, ಜನರು ಸಿನಿಮಾ ಚೆನ್ನಾಗಿದ್ರೆ ನೋಡೇ ನೋಡ್ತಾರೆ, ಇಲ್ಲ ಅಂತಲ್ಲ. ನಾವು ಕೂಡ ಸಿನಿಮಾ ಚೆನ್ನಾಗಿ ಮಾಡಬೇಕು, ಜನ ಕರೆಸ್ಬೇಕು, ಅದಕ್ಕೆ ಪ್ರಚಾರನ ಮಾಡಬೇಕು. ಪ್ರಚಾರಕ್ಕೆ ದುಡ್ಡಿಲ್ಲ ಅಂದರೆ ಏನು ಮಾಡೋದು? ಸಿನಿಮಾ ಮುಗಿಸೋದಕ್ಕೆ ಸಾಕಾಗೋದ್ಮೇಲೆ ಪ್ರಚಾರಕ್ಕೆ ದುಡ್ಡಿಲ್ಲ ಅಂದಾಗ ಪ್ರಯತ್ನ ವ್ಯರ್ಥ ಆಗುತ್ತೆ. ಪ್ರತಿಯೊಂದು ದಿಕ್ಕಿನಲ್ಲೂ ನೋಡಿದಾಗ ಪ್ರಚಾರಕ್ಕೆ ದುಡ್ಡಿಗೆ ಪ್ರಚಾರ ಚೆನ್ನಾಗಿ ಮಾಡಬೇಕು. ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಬರೀಬೇಕು ಅಂತಂದರೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬರೀರಿ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಪ್ರಾಮಾಣಿಕ ಪ್ರಯತ್ನ. ಜೊತೆಗೆ ಸಂಘಟನೆಗಳು ಬರೀ ಭಾಷೆಗೆ ಹೋರಾಟ ಮಾಡೋದು ಮತ್ತು ನಮ್ಮ ಪ್ರಾದೇಶಿಕ ಕಚೇರಿಗಳಲ್ಲಿ ನಮ್ಮ ಯುವಕರಿಗೆ ಕೆಲಸ ಕೊಡಿಸ್ಬೇಕು ಅನ್ನೋದೊಂದು, ಅದ್ರ ಜೊತೆಗೆ ನಮ್ಮ ಭಾಷಾ ಚಿತ್ರಗಳು ನಮ್ಮ ಚಿತ್ರಮಂದಿರಗಳಲ್ಲಿ ನಡಿಬೇಕು, ಅದಕ್ಕೆ ಯಶಸ್ಸು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ದಯವಿಟ್ಟು ಹೋರಾಟ ಮಾಡಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೋತೀನಿ. ಕಲಾವಿದರ ಪರವಾಗಿ, ಸಿನಿಮಾ ನಿರ್ಮಾಪಕರ ಪರವಾಗಿ, ಎಲ್ಲ ನಮ್ಮ ಇಡೀ ಚಿತ್ರರಂಗದ ಪರವಾಗಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ಈಗ ಮುಖ್ಯ ಘಟ್ಟ ಏನಂದರೆ, ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಂಥ, ಯಾಕಂದರೆ 2 ಸಿನಿಮಾ ಇರೋದ್ರಿಂದ ನಾವು ಅತಿಥಿಗಳನ್ನ ಈಗ ವೇದಿಕೆ ಮೇಲೆ ಕರಿತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಡಾಕ್ಟರ್ ಜಯನ್ ಎಸ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆಯ RR ನಗರ ವಿಧಾನಸಭೆದ ಕ್ಷೇತ್ರದ ಅಧ್ಯಕ್ಷರು, ಹಾಗೆ ಬೆಂಗಳೂರು ನಗರ ಅಧ್ಯಕ್ಷರು, ಅಖಿಲ ಭಾರತೀಯ ರೈತ ಪಾರ್ಟಿ ಈ ಪಕ್ಷಕ್ಕೆ ಅವರು ಬೆಂಗಳೂರು ನಗರದ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಿದ್ದಾರೆ. ಅದಲ್ಲದೆ RR ನಗರದ ಕ್ಷೇತ್ರದ ಮುಂಬರುವ ವಿಧಾನಸಭಾ ಎಲೆಕ್ಷನ್ಗೆ ಅಭ್ಯರ್ಥಿ ಕೂಡ ಆಯ್ಕೆ ಆಗಿದ್ದಾರೆ. ಸೊ ಆಲ್ರೆಡಿ ಎಲೆಕ್ಷನ್ ಅವರು ಪ್ರಮೋಷನ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಅವರು ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿ ವರ್ಕ್ ಮಾಡ್ತಿದ್ದಾರೆ. ಜಯನ್ ಸರ್ ವೇದಿಕೆ ಮೇಲೆ ಬರಬೇಕು. ಸೆಂಟ್ರಲ್ ಕೂತ್ಕೊಂಡು, ಹಾಗೆ ನಿನಗಾಗಿ ಟೀಮ್ ಕೂಡ ನಾವು ವೇದಿಕೆ ಮೇಲೆ ಕರಿತೀವಿ. ಎಲ್ರಿಗೂ ನಮಸ್ಕಾರ. ಆಗಲೇ ಮಾತಾಡೋದಂಗೆ 2 ಸಿನಿಮಾಗಳು ತುಂಬ ಚೆನ್ನಾಗಿ ತಯಾರಾಗಿದೆ, ತಲೆಗೆ ಬರೋಕ್ಕೆ ಸಿದ್ಧವಾಗೂ ಇದೆ. ಈಗ ತಾನೇ ನಮ್ಮ ಹಿರಿಯ ನಟರು ಅಣ್ಣ ಹೇಳ್ತಾ ಇದ್ರು, ಚಲನಚಿತ್ರಕ್ಕೆ ಒಂದು ಚಾಲನೆ ಮಾಡೋಣ ಅಂತ. ಖಂಡಿತವಾಗ್ಲೂ ಈಗ ಪಿಕ್ಚರ್ ಏನೀಗ ಬರೋ ತಿಂಗಳು ರಿಲೀಸ್ ಮಾಡಬೇಕು ಅಂತ ಇದ್ದಾರೋ, ಅದು ಪ್ರಮೋಷನ್ ಏನು ಮಾಡಬೇಕು ಅಂತ ಇದ್ದಾರೋ ಅವರೆಲ್ಲ ಒಪ್ಕೊಂಡ್ರೆ, ಅಂದರೆ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಸುನೀಲ್ ಸರ್ ಒಪ್ಕೊಂಡ್ರೆ, ನನ್ನ ಕಡೆಯಿಂದ ಪ್ರಮೋಷನ್ಗೆ ಏನು ಬೇಕು, ಒಂದು ಟಿ ಶರ್ಟ್ಸ್ ಆಗಲಿ ಅಥವಾ ಪ್ರಚಾರಕ್ಕೆ ಆಗಲಿ ನಾನು ಮಾಡಿಕೊಡ್ತೀನಿ. ಯಾಕಂದರೆ ಸಿನಿಮಾದ ಕಷ್ಟ ಗೊತ್ತು ನಮಗೂ. ಯಾಕಂದ್ರೆ ನಂದು ಪ್ರೊಡಕ್ಷನ್ ಇರೋದ್ರಿಂದ, ನಾವೆಲ್ಲ ಸಿನಿಮಾಗಳೆಲ್ಲ ಮಾಡಿರೋದ್ರಿಂದ ಗೊತ್ತಾಗುತ್ತೆ. ಈಗ ಏನೀಗ ಹೊಸಬ್ರು ಬಂದಿದ್ದಾರೆ, ಅವರಿಗೆ ಕೈ ಹಿಡಿದು ನಡೆಸಬೇಕಾದ ಕನ್ನಡಿಗನ, ಅದು ನಿಜವಾಗ್ಲೂ ಒಂದು ಹೆಮ್ಮೆ. ಅದೇ ಕನ್ನಡಿಗರು ಅಂದರೆ ಯಾರೇ ನಮ್ಮ ಹತ್ರ ಬಂದ್ರೂ ಅವ್ರನ್ನ ಕೈ ಹಿಡಿದು ನಡೆಸಿ ಅವ್ರಿಗೊಂದು ಗುರಿ ಸಾಧಿಸೋದೇ ನಮ್ಮ ಕೆಲಸ. ರಕ್ಷಣಾ ವೇದಿಕೆ ಹೋರಾಟ ಒಂದೇ ಅಲ್ಲ, ಸಿನಿಮಾದಲ್ಲೂ ಇರುತ್ತೆ, ಪ್ರತಿಯೊಂದು ಕೆಲಸದಲ್ಲೂ ಇರುತ್ತೆ.
ಅದರಲ್ಲೂ ಕನ್ನಡ ಸಿನಿಮಾದಲ್ಲಿ ಹೆಚ್ಚಿಗೆ ಇರುತ್ತೆ. ಅವ್ರು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಪ್ರಮೋಷನ್ ನಾನು ಮಾಡಿಕೊಡ್ತೀನಿ. ಅದಕ್ಕೆ ಬೇಕಾದಂಥ ಟಿ ಶರ್ಟ್ಗಳಾಗಲಿ, ಪ್ರಚಾರಗಳಾಗಲಿ, ಬ್ಯಾನರ್ಸ್ಗಳಾಗಲಿ, ಫ್ಲೆಕ್ಸ್ಗಳಲ್ಲಾಗಲಿ ಸುನೀಲ್ ಸರ್ ಯಾವ ಥರ ಹೇಳ್ತಾರೋ ಆ ಥರ ಪ್ರಮೋಷನ್ನ ನನ್ನ ಒಂದು ಬ್ಯಾನರ್ ಫ್ಲೆಕ್ಸ್, ನನ್ನ ಒಂದು ಬ್ಯಾನರ್ಸಲ್ಲಿ ಆ ಸಿನಿಮಾಗೆ ಮಾಡಿಕೊಡ್ತೀನಿ. 2 ಸಿನಿಮಾನು ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ರೀತಿ ಕನ್ನಡ ಸಿನಿಮಾಗಳು ಬರಲಿ, ನಿರ್ದೇಶಕರು, ನಿರ್ಮಾಪಕರು ಎಲ್ರಿಗೂ ಒಂದು ಧೈರ್ಯ ಅಂತ ಬರಲಿ, ಎಲ್ರಿಗೂ ಹಾಕೋ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಎಲ್ಲ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ತೆ. ಈಗ ಮಾತಾಡಿದಂಥ ಜಯಣ್ಣ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಈ ವೇದಿಕೆ ಮೇಲೆ ಸಾಕಷ್ಟು ಜನಕ್ಕೆ ನಾನು ಯಾರಂತ ಗೊತ್ತಿಲ್ಲ, ಆದರೆ ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ. ಇವರೆಲ್ಲರಿಗೂ ಗಣ್ಯಾತಿಗಣ್ಯರಿಗೆ ಶುಭಾಶಯನ ಕೋರ್ತಾ ಈ ಸಿನಿಮಾಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನಾನು ಭಾಷಣಕಾರನಲ್ಲ, ಆದರೂ ಒಂದೆರಡು ಮಾತು ಹೇಳ್ತೀನಿ. ನೋಡಿ, ನಾವು ಜೀವನದಲ್ಲಿ ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ. ಎಲ್ಲಿ ಸೋಲ್ತೀವಿ, ಎಲ್ಲಿ ಗೆಲ್ತೀವಿ ಅಂತ ನಾವು ತಿಳ್ಕೊಬೇಕು. ಅದಕ್ಕೊಂದು ಚಿಕ್ಕದೊಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ಭಿಕ್ಷುಕ ಬರ್ತಿರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಎದುರಿಗೆ ಸಿಕ್ಬಿಡ್ತಾನೆ. ಅವನು ಭಿಕ್ಷೆ ಕೇಳಿದಾಗ ಕೃಷ್ಣ ಪರಮಾತ್ಮರವರಿಗೆ ಫುಲ್ ಒಂದು ಬ್ಯಾಗೆ ಬಂಗಾರದ್ದು ಕೊಟ್ಬಿಡ್ತಾರೆ, ತಗೊಳಪ್ಪ, ನಿನ್ನ ಮೇಲೆ ಭಿಕ್ಷೆ ಬೇಡಬೇಡ ಅಂತ. ಸರಿ, ಅವ್ನು ತೊಗೊಂಡು ಹೋಗ್ತಾನೆ. ಮತ್ತೆ ಮಾರನೇ ದಿವಸ ನೋಡಿದ್ರೆ ಮತ್ತೆ ಭಿಕ್ಷೆ ಬೇಡ್ತಿರ್ತಾನೆ. ಅವ್ ಯಾಕಪ್ಪ ಹಿಂಗೆ ಸ್ವಾಮಿ, ಯಾರೊಬ್ಬ ಕಳ್ಳ ಕತ್ಕೊಂಡು ಹೋಗ್ಬಿಟ್ಟ, ಏನು ಮಾಡೋಣ? ಸರಿ, ಇನ್ನೊಂದು ಒಳ್ಳೆ ಬಂಗಾರದ ಕಾಯಿನ ಅವ್ರಿಗೆ ಕೊಡ್ತಾರೆ. ಅವ್ನು ಮನೆಗೆ ತಗೊಂಡು ಹೋಗ್ತಾನೆ. ಮನೆಗೆ ಹೋಗಿ ಮತ್ತೆ ನೋಡಿದ್ರೆ ಮಾರನೇ ದಿವಸ ಅದೇ ಭಿಕ್ಷೆ ಬೇಡ್ತಿರ್ತಾನೆ. ಮತ್ತೆ ಕೃಷ್ಣ ಪರಮಾತ್ಮ ಅವ್ರಿಗೆ ಕೇಳ್ತಾನೆ, ಯಾಕಪ್ಪ ಭಿಕ್ಷೆ ಬೇಡ್ತಾ ಇದೆಯಾ? ಮತ್ತೆ ಇಲ್ಲ, ನನ್ನ ಮನೆಗೆ ಹೋಗೋಷ್ಟು ಲೇಟ್ ಆಗಿತ್ತು, ನನ್ನ ಹೆಂಡತಿ ಮಲಗಿದ್ಲು, ಸೋರೆಯಲ್ಲಿ ಇಟ್ಟಿದ್ದೆ, ಅವ್ಳು ಬೆಳಿಗ್ಗೆ ನೀರು ತರಕ್ಕೆ ಹೋದಾಗ ಅದು ಕಳೆದೋಗ್ಬಿಟ್ಟಿದೆ. ಸರಿ, ಅದು ಅವಾಗ ಶ್ರೀಕೃಷ್ಣ ಪರಮಾತ್ಮರು ಅವನಿಗೆ ನಿಜವಾಗ್ಲೂ ₹1 ಭಿಕ್ಷೆನ ಕೊಡ್ತಾರೆ. ಆ ₹1 ತಗೊಂಡು ಅವನು ಮಾರ್ಕೆಟ್ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಮೀನು ಒದ್ದಾಡ್ತಾ ಇರುತ್ತೆ. ಆ ಮೀನನ್ನ ನೋಡಿ ಅವನು ಈ ದುಡ್ಡನ್ನ ಕೊಟ್ಟು ಆ ಮೀನು ಜೀವ ಆದ್ರೂ ಉಳಿಸೋಣ ಅಂತ ಅದನ್ನ ಪರ್ಚೇಸ್ ಮಾಡಿ ತಗೊಂಡೋಗಿ ನೀರಿಗೆ ಬಿಡೋ ಸಂದರ್ಭದಲ್ಲಿ ಆ ಮೀನು ಒಳಗಿರ್ತಕ್ಕಂಥ ಆ ಚಿನ್ನದ ಕಾಯಿನು ಕೆಳಗೆ ಬಿದ್ದುಬಿಡುತ್ತೆ. ಆ ಸಂದರ್ಭದಲ್ಲಿ ಆ ಖುಷಿ ತಡ್ಕೊಳ್ಳಾರ್ದೆ ಅವನು ಕೂಗಾಡ್ತಾನೆ. ಆ ಕತ್ಕೊಂಡು ಹೋಗಿರ್ತಾನಲ್ಲ ಕಳ್ಳ, ಅವನು ಅದನ್ನ ನೋಡಿದ ಕೂಡಲೇ ಬಂದು ಅವನ ಹತ್ರ, ಅಯ್ಯೋ ಇವ್ ನನ್ಗೆಲ್ಲ ನೋಡ್ಬಿಟ್ಟು ಜನ ಸೇರಿಸಿ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಆ ಚಿನ್ನದ ಬ್ಯಾಗನ್ನ ಅವನ ಹತ್ರ ಬಿಸಾಕ್ ಹೋಗ್ಬಿಡ್ತಾನೆ. ಆ ಕೃಷ್ಣ ಪರಮಾತ್ಮ ಕೊಟ್ಟಿದ್ದು ₹1 ಸಿಕ್ತು, ಆ ಚಿನ್ನದ ಬ್ಯಾಗು ಸಿಕ್ತು. ಹೇಗೆ ಅಂದ್ರೆ ಅವನ ಕರ್ತವ್ಯನ ಮರೀಲಿಲ್ಲ. ಸಿಕ್ಕಿತ್ತು, ಕಳೆದೋಯ್ತು, ಆದ್ರೆ ಅವನು ಪ್ರಯತ್ನ ಪಟ್ಟ, ಮತ್ತೆ ಅವನ ಕರ್ತವ್ಯನ ಮಾಡ್ದ. ಅಂದ್ರೆ ಅವ್ರವ್ರ ವರ್ಗದಲ್ಲಿ ಅವ್ರವ್ರು ಮಾಡ್ಬೋದು. ನಾನೊಂದು ಉದಾಹರಣೆ ಹೇಳ್ತಾ ಇರೋದು. ಹಾಗೆ ನಮ್ಮ ಪ್ರಯತ್ನಗಳು ಇದ್ದಾಗ ಮಾತ್ರ ನಾವು ಆ ಯಶಸ್ಸನ್ನ ಕಾಣಕ್ ಸಾಧ್ಯ. ಬಂತು ಹೋಯ್ತು ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ಬಾರ್ದು, ಮತ್ತೆ ನಮ್ಮ ಪ್ರಯತ್ನ ಮಾಡಬೇಕು. ಈ ತರ ಪ್ರಯತ್ನ ಮಾಡ್ತಿರೋರು ಯಾರಾದ್ರೂ ಒಬ್ರು ಇದ್ದಾರೆ, ಅದು VRL ನವರು. 3 ಅವರ್ ಮಾತ್ರ ಮಲಗ್ತಾ ಇದ್ರು, ಅವ್ರು ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ರು ಅಂತ ಒಂದು ಮಾಧ್ಯಮದಲ್ಲಿ ಕೇಳಿದ್ದೆ. ಆ ತರ ಇನ್ನೊಬ್ರು ಯಾರೋ ಒಬ್ರು ಇದ್ದಾರೆ ಅಂದ್ರೆ ಅದು ಸುನಿಲ್ ಅವರು. ಅವ್ರೊಂದ್ಸಲ ನನಗೆ ಹೇಳಿದ್ರು, ಏನಂತ, ಸರ್ ನಾನು 3 ಅವರ್ ಅಷ್ಟೇ ಮಲಗೋದು, ತುಂಬಾ ಕೆಲಸ, ಹಾರ್ಡ್ ವರ್ಕು ಅಂತ ಹೇಳಿದ್ರು. ಅವ್ರು ನಿಜಾನ ಇಲ್ಲ ಅಂತ ಒಂದ್ ದಿವಸ 2 ಗಂಟೆಗೆ ಫೋನ್ ಮಾಡ್ತೀನಿ ನಾನು, ಮಿಸ್ ಕಾಲ್ ಕೊಡ್ತೀನಿ, ಕಾಲ್ ಮಾಡಲ್ಲ, ರಿಟರ್ನ್ ಮಾಡ್ತಾರೆ ಅವರು. ನಿಜವಾಗ್ಲೂ ಅವ್ರು ಕೆಲಸ ಮಾಡಿ ಏನ್ ಮಾಡ್ತಾ ಇದ್ರ? ಹಾರ್ಡ್ ವರ್ಕು, ಪೋಸ್ಟರ್ ವರ್ಕು ತುಂಬಾ ಇದೆ, ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿ ಈ ಒಂದು ಸಿನಿಮಾ ನಾವು ತಂದು ಇಟ್ಟಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ನೆರವೇರಿರ್ತಕ್ಕಂಥವ್ರನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡಿದ್ವಿ, ನಮ್ಮ ಸರ್ ಅವ್ರನ್ನೆಲ್ಲ ಸಿನಿಮಾದಲ್ಲಿ ನೋಡಿದೀವಿ. ಇವತ್ತು ಅವರು ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ. ಆ ಜಗನ್ಮಾತೆ ಇವರಿಗೂ ಸಹ ತುಂಬಾ ಎತ್ತರಕ್ಕೆ ಕರ್ಕೊಂಡೋಗಿ ಈ ಏನ್ ಥಿಯೇಟರ್ ನೀವು ತುಂಬಿಸಿದಿರಲ್ವಾ, ಇದೇ ಥಿಯೇಟರ್, ಸಿನಿಮಾ ಥಿಯೇಟರ್ ಅಲ್ಲಿ ತುಂಬಿ ಅವ್ರು ದೊಡ್ಡ ಯಶಸ್ಸನ್ನ ಕಾಣಲಿ ಅಂತ ಆ ಜಗನ್ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸುನೀಲ್ ಅವರು ನನಗೆ ಎಸ್ಪೆಷಲಿ ಈ ಚಿತ್ರದಲ್ಲಿ ಒಂದು ವಿಭಿನ್ನವಾದಂತಹ ಪಾತ್ರವನ್ನು ಕೊಟ್ಟಿದ್ದಾರೆ. ಹಾಗೆ ಅವರ ಎಲ್ಲ ಚಿತ್ರಗಳಲ್ಲೂ ನನಗೊಂದು ಪಾತ್ರ ಇದ್ದೇ ಇರುತ್ತೆ. ಚಾರ್ಟ್ ಶೀಟ್ ಇರ್ಬೋದು, ಹಲವಾರು ಚಿತ್ರಗಳಲ್ಲಿ ನನಗೊಂದು ಪಾತ್ರ ಇದ್ದೇ ಇರುತ್ತೆ. ಮತ್ತು ಸುನೀಲ್ ಅವರು ಈಸ್ ನಾಟ್ ಎ ಮ್ಯಾನ್ ಆಫ್ ವರ್ಡ್ಸ್, ಈಸ್ ಎ ಮ್ಯಾನ್ ಆಫ್ ಆ್ಯಕ್ಷನ್ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಇವತ್ತು ಏನು ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ, ಆಚೆ ನೋಡಿ ಒಂದು ಒಳ್ಳೆ ಬೆಳವಣಿಗೆ, ಮಳೆ ಬರ್ತಾ ಇದೆ, ವರ್ಷಧಾರೆ ಬಹಳ ದಿನಗಳ ನಂತರ ಮಳೆ ಬರ್ತಾ ಇದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ಮಳೆ ಬರೋದು ಅಂತ ದೊಡ್ಡ ವಿಷಯ ಆಗಿರಲಿಲ್ಲ. ಇವತ್ತೇನಾಗಿದೆ ಅಂದರೆ ಅರ್ಬನೈಸೇಷನ್ ಆಗಿ ಎಲ್ಲ ನಗರಗಳು ಹೆಚ್ಚಾಗಿ ಡಿಫಾರೆಸ್ಟ್ರೇಷನ್ ಆಗಿ ಮಳೆಯನ್ನೇ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಮಳೆ ಬರೋದು ಒಂದು ದೊಡ್ಡ ವಿಷಯ. ಅದು ಇಂತಹ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ. ಸರ್ 100% ನಿಮ್ಮ ಚಿತ್ರ 100% ನಮ್ಮ ಚಿತ್ರ 100% ಗೆಲ್ಲುತ್ತೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಚಿತ್ರದಲ್ಲಿ ದುಡಿದಂತಹ ಕಲಾವಿದರು, ತಂತ್ರಜ್ಞರು ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ನಮ್ಮ 2 ಚಿತ್ರತಂಡ ವೇದಿಕೆ ಮೇಲಿದೆ.